ಆತ್ಮೀಯ ನಾಗರಿಕ ಸೇವಾ ಆಕಾಂಕ್ಷಿಗಳಿಗೆ ಎಲ್ಲರಿಗೂ ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್. ಆತ್ಮೀಯ ನಾಗರಿಕ ಸೇವಾ ಆಕಾಂಕ್ಷಿಗಳೇ, ಇಂದಿನಿಂದ ನಮ್ಮ ಸಂಸ್ಥೆ ಆಜಾದ್ ICS ಅಕಾಡೆಮಿಯು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸುತ್ತಿದ್ದು, ಇಂದಿನಿಂದ ನಾವು IAS, KS ಮತ್ತು ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಹಲವಾರು ವಿಷಯಗಳನ್ನು, ಇತಿಹಾಸ, ಭೂಗೋಳ, ಸಂವಿಧಾನ, ಪ್ರಚಲಿತ ವಿದ್ಯಮಾನಗಳು ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ವಿಡಿಯೋಗಳನ್ನು ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತಿರುತ್ತೇವೆ. ನಮ್ಮ ಚಾನಲ್ನ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಅವುಗಳನ್ನು ಲೈಕ್ ಮಾಡುವುದರ ಮೂಲಕ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಮತ್ತು ಅದರ ಪ್ರಯೋಜನವನ್ನು ಪಡೆದುಕೊಳ್ಳಲು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧುಗಳಿಗೆ ತಿಳಿಸೋದ್ರ ಮೂಲಕ ಅವರೂ ಸಹ ಇದರ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸ್ನೇಹಿತರೆ, ಈ ದಿನ ನಾನು ಮುಖ್ಯ ಪರೀಕ್ಷೆ 2021ರಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ನಾನು ಈ ದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ. ಸ್ನೇಹಿತರೆ, KS ಮುಖ್ಯ ಪರೀಕ್ಷೆ ಪೇಪರ್ 2 ಜನರಲ್ ಸ್ಟಡೀಸ್ 1ರಲ್ಲಿ ಕೇಳಲಾದ ಪ್ರಶ್ನೆಗಳನ್ನು, ಮುಖ್ಯ ಪರೀಕ್ಷೆಗಳಿಗೆ ಉತ್ತರ ಬರೆಯುವ ವಿಧಾನ ಮತ್ತು ಅದನ್ನು ಪ್ರಿಲಿಮಿನರಿಯಲ್ಲಿ ಅವುಗಳನ್ನು ಯಾವ ರೀತಿ ನಿಮಗೆ ಕ್ವಶನ್ಗಳನ್ನು ಕೇಳ್ತಾರೆ ಅಂತ ಹೇಳಿ ಮುಖ್ಯ ಪರೀಕ್ಷೆ ಮತ್ತು ಪ್ರಿಲಿಮಿನರಿ ಎರಡನ್ನು ಗಮನದಲ್ಲಿಟ್ಕೊಂಡು ಈ ವಿಡಿಯೋವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. KS ಮುಖ್ಯ ಪರೀಕ್ಷೆ 2021 ಪೇಪರ್ 2 ಪತ್ರಿಕೆ 2 ಜನರಲ್ ಸ್ಟಡೀಸ್ 1ರಲ್ಲಿ ಮೊದಲ ಪ್ರಶ್ನೆ, ಅಶೋಕನ ಧಮ್ಮ ಪರಿಕಲ್ಪನೆಯನ್ನು ವಿವರಿಸಿ ಅಂತ ಹೇಳಿ ಆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಅಶೋಕನ ಧಮ್ಮ ಪರಿಕಲ್ಪನೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತರ ಬರೆಯುವ ವಿಧಾನ, ಮುಖ್ಯ ಪರೀಕ್ಷೆಯಲ್ಲಿ ಉತ್ತರ ಬರೆಯುವ ವಿಧಾನ ಮತ್ತು ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಈ ಧಮ್ಮ ನೀತಿ ಅಥವಾ ಅಶೋಕನ ಧಮ್ಮ ಪರಿಕಲ್ಪನೆಯಲ್ಲಿ ಕೇಳಲಾಗುವ ಸಂಭವನೀಯ ಪ್ರಶ್ನೆಗಳನ್ನು ಕುರಿತು ನಾನು ಈ ದಿನದ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಅಶೋಕ ಧಮ್ಮ ಪರಿಕಲ್ಪನೆಯನ್ನ ಜಾರಿಗೆ ತರ್ತಾನೆ. ಅಶೋಕ ಮೌರ್ಯ ಸಂತತಿಯ ದೊರೆ, ಮೌರ್ಯ ಸಂತತಿಯ 3ನೇ ದೊರೆ ಅಶೋಕ. ಅಶೋಕ ಕ್ರಿಸ್ತಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಬಿಂದುಸಾರನ ಮರಣಾನಂತರ ಅಶೋಕ ಅಧಿಕಾರಕ್ಕೆ ಬರ್ತಾನೆ. ಕ್ರಿಸ್ತಪೂರ್ವ 273ರಿಂದ ಕ್ರಿಸ್ತಪೂರ್ವ 232ರವರೆಗೆ ಅಶೋಕ ಪಾಟಲಿಪುತ್ರದಿಂದ ಆಳ್ವಿಕೆಯನ್ನ ಮಾಡ್ತಾನೆ. ಅಶೋಕ ಭಾರತದ ಪ್ರಖ್ಯಾತ ದೊರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅಶೋಕ ಕಳಿಂಗ ಯುದ್ಧದ ನಂತರ ಧಮ್ಮ ನೀತಿಯನ್ನ ಅಶೋಕ ಪ್ರಸಾರ ಮಾಡ್ತಾನೆ. ಅಶೋಕ ಕ್ರಿಸ್ತಪೂರ್ವ 258ರಲ್ಲಿ ಅಥವಾ 257ರಲ್ಲಿ ಧಮ್ಮ ನೀತಿಯನ್ನ ಜಾರಿಗೆ ತರ್ತಾನೆ. ಅಶೋಕ ತನ್ನ ಧಮ್ಮ ನೀತಿಯಡಿ ನೈತಿಕ ಬೋಧನೆಗಳನ್ನ ಬೋಧಿಸ್ತಾನೆ. ಪ್ರಜೆಗಳಿಗೆ ನೈತಿಕ ನಿಯಮಗಳನ್ನ, ನಡತೆಯನ್ನ ಬೋಧಿಸ್ತಾನೆ ಅಶೋಕ. ಆ ನೈತಿಕ ನಿಯಮ ಅಥವಾ ನಡತೆಯನ್ನ ಧಮ್ಮ ನೀತಿ ಅಂತ ಹೇಳಿ ಅಶೋಕ ಕರೆದಿದ್ದಾನೆ. ಈ ರೀತಿ ಧಮ್ಮ ನೀತಿಯನ್ನ ಅಶೋಕ ಕ್ರಿಸ್ತಪೂರ್ವ 258ರಲ್ಲಿ ಬೋಧಿಸ್ತಾನೆ. ಅಶೋಕ ಅಧಿಕಾರಕ್ಕೆ ಬಂದ 11ನೇ ವರ್ಷದಲ್ಲಿ ಅಶೋಕ ಧಮ್ಮ ನೀತಿಯನ್ನ ಬೋಧಿಸ್ತಾನೆ. ಪ್ರಜೆಗಳಿಗೆ ನಡವಳಿಕೆಯನ್ನ ಬೋಧಿಸ್ತಾನೆ. ಅವನು ಬೋಧಿಸಿದ ನಡವಳಿಕೆಗೆ ಅಶೋಕ ಧಮ್ಮ ಅಂತ ಹೇಳಿ ಕರ್ಕೊಂಡಿದ್ದಾನೆ. ಆದ್ರೆ ಅಶೋಕ ಯಾವುದೇ ಒಂದು ಹೊಸ ಧರ್ಮವನ್ನ ಸ್ಥಾಪನೆ ಮಾಡಲಿಲ್ಲ. ಆದ್ರೆ ತಾನು ಬೋಧಿಸಿದ ನೀತಿಗೆ ಧಮ್ಮ ಅಂತ ಹೇಳಿ ಅಶೋಕ ಕರ್ಕೊಂಡಿದ್ದಾನೆ. ಪಾಳಿ ಭಾಷೆಯಲ್ಲಿ ಅದನ್ನ ಧಮ್ಮ ಅಂತ ಹೇಳಿ ಕರೆಯಲಾಗುತ್ತೆ, ಸಂಸ್ಕೃತದಲ್ಲಿ ಅದನ್ನ ಧರ್ಮ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಂತ ಯಾವುದೇ ಒಂದು ಹೊಸ ಧರ್ಮವನ್ನ ಅಶೋಕ ಮಾಡಲಿಲ್ಲ. ಇಲ್ಲಿ ಸಂಸ್ಕೃತ ಧರ್ಮ ಅಂತಂದರೆ ನೈತಿಕ ನಿಯಮ ಅಥವಾ ಒಳ್ಳೆಯ ನಡತೆ ಅಂತ ಹೇಳಿ ಅರ್ಥವನ್ನ ಬರುತ್ತೆ. ಸ್ನೇಹಿತರೆ, ಇನ್ನೊಬ್ಬ ದೊರೆ ಅಕ್ಬರ್ ಕೂಡ ಒಂದು ಕ್ರಿಸ್ತಶಕ 582ರಲ್ಲಿ ಅಕ್ಬರ್ ಒಂದು ಹೊಸ ಧರ್ಮವನ್ನ ಪ್ರಾರಂಭ ಮಾಡ್ತಾನೆ. ದೀನ್ ಇ ಇಲಾಹಿ ಅಂತ ಹೇಳಿ ಒಂದು ಹೊಸ ಧರ್ಮವನ್ನ
ಅಕ್ಬರ್ ಪ್ರಾರಂಭ ಮಾಡ್ತಾನೆ ಕ್ರಿಸ್ತಶಕ 582ರಲ್ಲಿ. ಅಕ್ಬರ್ ರಾಜನ ಒಬ್ಬ ಶ್ರೇಷ್ಠ ದೊರೆಯಾಗಿ ಒಬ್ಬ ಶ್ರೇಷ್ಠ ಪ್ರವಾದಿ ಆಗ್ಲಿಕ್ಕೆ ಹೋಗ್ತಾನೆ. ಅಕ್ಬರ್ ಕ್ರಿಸ್ತಶಕ 582ರಲ್ಲಿ ದೀನ್ ಇಲಾಹಿ ಅಂತ ಒಂದು ಹೊಸ ಧರ್ಮವನ್ನ ಪ್ರಾರಂಭ ಮಾಡ್ತಾನೆ. ಸೊ ದೀನ್ ಇಲಾಹಿ ಧರ್ಮವನ್ನ ಪ್ರಾರಂಭ ಮಾಡಿ ಶ್ರೇಷ್ಠ ರಾಜ ಅಥವಾ ಶ್ರೇಷ್ಠ ಪ್ರವಾದಿ ಆಗ್ಲಿಕ್ಕೆ ಹೋಗ್ತಾನೆ. ಆದ್ರೆ ಶ್ರೇಷ್ಠ ರಾಜನಾಗಿ ಅಕ್ಬರ್ ಗೆಲ್ತಾನೆ, ಆದ್ರೆ ಶ್ರೇಷ್ಠ ಪ್ರವಾದಿಯಾಗಿ ಅಕ್ಬರ್ ಸೋಲ್ತಾನೆ. ಆದರೆ ಇಲ್ಲಿ ಅಶೋಕ ಯಾವುದೇ ಒಂದು ಹೊಸ ಧರ್ಮವನ್ನ ಪ್ರಾರಂಭಿಸಲಿಲ್ಲ. ತಾನು ಪ್ರಾರಂಭಿಸಿದ ಅಥವಾ ತಾನು ಪ್ರಚಾರ ಪಡಿಸಿದ ನೀತಿಗೆ ಧಮ್ಮ ನೀತಿ ಅಂತ ಹೇಳಿ ಕರೀತಾನೆ. ಅಂದ್ರೆ ಅವನ ಧಮ್ಮ ನೀತಿ ನೈತಿಕ ನಿಯಮಗಳನ್ನ ಒಳಗೊಂಡಿತ್ತು. ಅಶೋಕನ ಧಮ್ಮ ನೀತಿ ನೈತಿಕ ನಿಯಮ ಮತ್ತು ಸಾಮಾಜಿಕ ತತ್ವಗಳನ್ನ ಒಳಗೊಂಡಿತ್ತು. ಸೋಷಿಯಲ್ ಫಿಲಾಸಫಿಯನ್ನ ಅದು ಒಳಗೊಂಡಿತ್ತು ಅಶೋಕನ ಧಮ್ಮ ನೀತಿ. ಅಶೋಕನ ಧಮ್ಮ ನೀತಿಯನ್ನ ನಾವೆಲ್ಲಿ ನೋಡ್ಬೋದು ಅಂದ್ರೆ ಅವನ ಮುಖ್ಯ ಶಿಲಾಶಾಸನಗಳಲ್ಲಿ ಮೇಜರ್ ರಾಕ್ ಎಡಿಕ್ಟ್ಸ್ ಏನು 11 ಮುಖ್ಯ ಶಿಲಾಶಾಸನಗಳು ಬರುತ್ತೆ. ಆ ಮುಖ್ಯ ಶಿಲಾಶಾಸನಗಳಲ್ಲಿ ಅಶೋಕ ತನ್ನ ಧಮ್ಮ ನೀತಿಯನ್ನ ಕೆತ್ತಿಸಿದ್ದಾನೆ. ಅಶೋಕನ ಒಬ್ಬ ಲಿಪಿಕಾರ ಇರ್ತಾನೆ ಚಪಡ ಅಂತ ಹೇಳಿ. ಆ ಚಪಡ ಅಶೋಕನ ಧಮ್ಮ ನೀತಿಯನ್ನ ಅಶೋಕನ ಶಾಸನಗಳಲ್ಲಿ ಕೆತ್ತಿದ್ದಾನೆ. ಹಾಗಾಗಿ ಇಂದಿಗೂ ಕೂಡ ಅಶೋಕನ ಧಮ್ಮ ನೀತಿಯನ್ನ ನಾವು ಕಾಣಬಹುದಾಗಿದೆ ಅವನ ಶಿಲಾಶಾಸನಗಳಲ್ಲಿ. ಅಶೋಕ ಈ ರೀತಿ ಕ್ರಿಸ್ತಪೂರ್ವ 258 ಅಥವಾ 257ರಲ್ಲಿ ತಾನು ಆಳ್ವಿಕೆ ಅಧಿಕಾರಕ್ಕೆ ಬಂದ 11ನೇ ವರ್ಷದಲ್ಲಿ ಧಮ್ಮ ನೀತಿಯನ್ನ ಪ್ರಸಾರ ಮಾಡ್ತಾನೆ. ಅಶೋಕ ತನ್ನ ಸಾರನಾಥ ಸ್ತಂಭ ಶಾಸನದಲ್ಲಿ ತನ್ನನ್ನ ತಾನು ಧಮ್ಮ ಅಶೋಕ ಅಂತ ಹೇಳಿ ಕರ್ಕೊಂಡಿದ್ದಾನೆ. ಸೊ he called himself as ಧಮ್ಮ ಅಶೋಕ in his ಸಾರನಾಥ್ ಪಿಲ್ಲರ್ ಎಡಿಕ್ಟ್. ಸಾರನಾಥ್ ಸ್ತಂಭ ಶಾಸನದಲ್ಲಿ ತನ್ನನ್ನ ತಾನು ಧಮ್ಮ ಅಶೋಕ ಅಂತ ಹೇಳಿ ಅಶೋಕ ಘೋಷಿಸಿಕೊಂಡಿದ್ದಾನೆ. ಇನ್ನು ಅಶೋಕನ ಧಮ್ಮ ತತ್ವವು ಮುಖ್ಯವಾಗಿ 5 ನೀತಿಗಳನ್ನ ಒಳಗೊಂಡಿತ್ತು. 5 ನೀತಿಗಳನ್ನ ಅಶೋಕನ ಧಮ್ಮ ತತ್ವವು ಒಳಗೊಂಡಿತ್ತು. ಅವುಗಳೆಂದ್ರೆ ಅಹಿಂಸಾ, ಸತ್ಯ, ಸಂಯಮ, ಸಂಕ್ಷೇಮ ಮತ್ತು ಸೌಭ್ರಾತೃತ್ವ. ಈ 5 ತತ್ವಗಳನ್ನ ಅಶೋಕನ ಧಮ್ಮ ನೀತಿ ಒಳಗೊಂಡಿತ್ತು. ಅಹಿಂಸಾ, ಅಶೋಕ ತನ್ನ ಅಹಿಂಸಾ ನೀತಿಯಡಿ ಪ್ರಾಣಿ ಹಿಂಸೆಯನ್ನ ಮಾಡಬಾರದು ಅಂತ ಹೇಳಿ ಬೋಧಿಸ್ತಾನೆ. ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳಿ ಬೋಧಿಸ್ತಾನೆ ಮತ್ತು ತನ್ನ ಅಹಿಂಸಾ ನೀತಿಯಡಿ ಅಶೋಕ ಪ್ರಾಣಿ ಹಿಂಸೆಯನ್ನ ನಿಷೇಧ ಮಾಡ್ತಾನೆ, ಪ್ರಾಣಿ ಹತ್ಯೆಯನ್ನ ನಿಷೇಧ ಮಾಡ್ತಾನೆ. ಇನ್ನು ಅಶೋಕ ತನ್ನ ಸತ್ಯ ನೀತಿಯಡಿ ಸತ್ಯವನ್ನೇ ಹೇಳಬೇಕು, ಸುಳ್ಳನ್ನ ಹೇಳಬಾರ್ದು ಅಂತ ಹೇಳಿ ಅಶೋಕ ಬೋಧಿಸ್ತಾನೆ. ಸತ್ಯವನ್ನೇ ಹೇಳಬೇಕು ಅಂತ ಹೇಳಿ ಅಶೋಕ ಬೋಧಿಸ್ತಾನೆ. ಸೊ ಸಂಯಮ ನೀತಿಯಡಿ ಅಶೋಕ ಧಾರ್ಮಿಕ ಸಂಯಮವನ್ನ ಬೋಧಿಸ್ತಾನೆ. ಸಂಯಮ ಅಂದರೆ ಧಾರ್ಮಿಕ ಸಂಯಮ. ಧಾರ್ಮಿಕ ಸಂಯಮ ಅಂತಂದರೆ ಸರ್ವ ಧರ್ಮ ಸಮಸಂಭವ. ಸರ್ವ ಧರ್ಮ ಸಮಸಂಭವ ಅಂದರೆ ಎಲ್ಲ ಧರ್ಮಗಳನ್ನ ಸಮಾನವಾಗಿ ನೋಡಬೇಕು. ಸೊ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡಬೇಕು ಅನ್ನೋದು ಸಂಯಮ. ಸಂಕ್ಷೇಮ ಅಂತಂದ್ರೆ ಪ್ರಜಾ ಕಲ್ಯಾಣ. ಅಶೋಕ ತನ್ನ ಸಂಕ್ಷೇಮ ನೀತಿಯಡಿ ಅನೇಕ ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನ ಪ್ರಾರಂಭಿಸ್ತಾನೆ. ಮುಂದೆ ಅದನ್ನ ಚರ್ಚೆ ಮಾಡೋಣ. ಸೌಭ್ರಾತೃತ್ವ ನೀತಿಯಡಿ ಸೌಭ್ರಾತೃತ್ವ ಅಂದರೆ ಏಕ ಸಹೋದರ ಭಾವನೆ, ಯೂನಿವರ್ಸಲ್ ಬ್ರದರ್ಹುಡ್, ಏಕ ಸಹೋದರ ಭಾವನೆ. ಆ ಏಕ ಸಹೋದರ ಭಾವನೆಯನ್ನ ಸೌಭ್ರಾತೃತ್ವ ಅಂತ ಹೇಳಿ ಕರೀತಾರೆ. ಈ ಸೌಭ್ರಾತೃತ್ವ ನೀತಿಯಡಿ ತನ್ನ ಸಮಕಾಲೀನ ರಾಜರೊಂದಿಗೆ ಅಶೋಕ ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿರ್ತಾನೆ. ಈ ಸೌಭ್ರಾತೃತ್ವ ನೀತಿಯಡಿ ಅಶೋಕ ದಿಗ್ವಿಜಯವನ್ನ ನಿಲ್ಲಿಸಿ ಧರ್ಮ ವಿಜಯವನ್ನ ಪ್ರಾರಂಭ ಮಾಡ್ತಾನೆ ಅಶೋಕ. ಅಹಿಂಸಾ ನೀತಿ. ಸೊ ಅಹಿಂಸಾ ನೀತಿಯಡಿ ಅಶೋಕ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳಿ ಬೋಧನೆಯನ್ನ ಮಾಡ್ತಾನೆ ತನ್ನ ಪ್ರಜೆಗಳಿಗೆ. ಈ ಅಹಿಂಸಾ ನೀತಿಯಡಿ ಅಶೋಕ ಪ್ರಾಣಿ ಹಿಂಸೆಯನ್ನ ನಿಷೇಧ ಮಾಡ್ತಾನೆ. ಹಾಗೆಯೇ ಅಶೋಕ ಸಂತೋಷಕೂಟ ಸಮಾರಂಭಗಳನ್ನ ನಿಷೇಧ ಮಾಡ್ತಾನೆ. ಆ ಸಂತೋಷಕೂಟ ಸಮಾರಂಭಗಳನ್ನ ಸಮಯ ಅಂತ ಹೇಳಿ ಕರೆಯಲಾಗಿದೆ. ಸೊ ಅಶೋಕ ಅಹಿಂಸಾ ನೀತಿಯಡಿ ಪ್ರಾಣಿ ಹಿಂಸೆ ನಿಷೇಧ ಮತ್ತು ಸಂತೋಷಕೂಟ ಸಮಾರಂಭಗಳನ್ನ ನಿಷೇಧ ಮಾಡ್ತಾನೆ. ಇನ್ನು ಅಶೋಕನ ಮುಖ್ಯ ಶಿಲಾಶಾಸನ 1, ಮೇಜರ್ ರಾಕ್ ಎಡಿಕ್ಟ್ 1.
ಮುಖ್ಯ ಶಿಲಾಶಾಸನ ಒಂದರಲ್ಲಿ ಒಂದು ಅಶೋಕ ಏನು ಪ್ರಾಣಿ ಹಿಂಸೆ ನಿಷೇಧ ಮತ್ತು ಸಂತೋಷಕೂಟ ಸಮಾರಂಭ, ಅದನ್ನ ಸಮಯ ಅಂತ ಏನ್ ಕರಿತೀವಿ, ಆ ನಿಷೇಧದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಅಥವಾ ತಿಳಿಸುತ್ತೆ. ಮುಖ್ಯ ಶಿಲಾಶಾಸನ ಒಂದು ಅಶೋಕನ ಪ್ರಾಣಿ ಹಿಂಸೆ ನಿಷೇಧ ಮತ್ತು ಸಂತೋಷಕೂಟ ಸಮಾರಂಭ ನಿಷೇಧದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡುತ್ತೆ. ಇನ್ನು ಸತ್ಯನೀತಿಯಡಿ ಅಶೋಕ ತನ್ನ ಪ್ರಜೆಗಳಿಗೆ ಸತ್ಯವನ್ನೇ ಹೇಳಬೇಕು, ಸುಳ್ಳನ್ನ ಹೇಳಬಾರ್ದು ಅಂತ ಹೇಳಿ ಬೋಧಿಸ್ತಾನೆ. ಈ ರೀತಿ ಒಂದು ನೈತಿಕ ನಿಯಮವನ್ನ ಬೋಧಿಸ್ತಾನೆ. ಇನ್ನು ಸಂಯಮ ನೀತಿಯಡಿ, ಸಂಯಮ ಅಂದ್ರೆ ಧಾರ್ಮಿಕ ಸಂಯಮ ಅಥವಾ ಸರ್ವಧರ್ಮ ಸಮಸಂಭವ. ಸೊ ಧಾರ್ಮಿಕ ಸಂಯಮ ಅಥವಾ ಸರ್ವಧರ್ಮ ಸಮಸಂಭವ ಅಂತ ಕರೀತಾರೆ. ಅಂದರೆ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡಬೇಕು ಅನ್ನೋದು ಸಂಯಮ ಅಂತ ಹೇಳಿ. ಅಶೋಕ ಸಂಯಮ ನೀತಿಯಡಿ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡ್ತಾ ಇರ್ತಾನೆ. ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದರೂ ಸಹ ಬೌದ್ಧ ಧರ್ಮ ಅವನ ವೈಯಕ್ತಿಕ ಧರ್ಮ ಆಗಿರುತ್ತೆ. ಸೊ ಅವನು ಬೌದ್ಧ ಧರ್ಮ ಸ್ವೀಕರಿಸಿದ ಮೇಲೆ ಯಾರ ಬೇರೆ ಪ್ರಜೆಗಳನ್ನ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿ ಅಥವಾ ಸ್ವೀಕರಿಸಿ ಅಂತ ಹೇಳಿ ಅಶೋಕ ಒತ್ತಾಯವನ್ನ ಮಾಡಲಿಲ್ಲ. ಪ್ರಜೆಗಳಿಗೆ ಮುಕ್ತ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಿರ್ತಾನೆ ಅಶೋಕನ ಧಾರ್ಮಿಕ ಸಂಯಮದ ಬಗ್ಗೆ ನಮಗೆ ಉಲ್ಲೇಖ ಅವನ ಅನೇಕ ಶಾಸನಗಳಲ್ಲಿ ಸಿಗುತ್ತೆ. ಒಂದು ಬಾರಾಬರ್ ಗುಹಾ ಶಾಸನದಲ್ಲಿ ನಮಗೆ ಅವನ ಧಾರ್ಮಿಕ ಸಂಯಮದ ಬಗ್ಗೆ ಮಾಹಿತಿ ಸಿಗುತ್ತೆ. ಅದೇ ರೀತಿ ಮುಖ್ಯ ಶಿಲಾಶಾಸನ 7 ಮತ್ತು ಮುಖ್ಯ ಶಿಲಾಶಾಸನ 12ರಲ್ಲಿ ಮೇಜರ್ ರಾಕ್ ಎಡಿಕ್ಟ್ 7 ಮತ್ತು ಮೇಜರ್ ರಾಕ್ ಎಡಿಕ್ಟ್ 12 ಆ ಎರಡರಲ್ಲಿ ನಮಗೆ ಅವನ ಧಾರ್ಮಿಕ ಸಂಯಮದ ಬಗ್ಗೆ ಮಾಹಿತಿ ಸಿಗುತ್ತೆ. ಅಶೋಕ ಬಾರಾಬರ್ ರಲ್ಲಿ ಗುಹಾ ಶಾಸನವನ್ನ ಹೊರಡಿಸ್ತಾನೆ. ಬಾರಾಬರ್ ಪ್ಲೇಸ್ ಇನ್ ಬಿಹಾರ್. ಬಿಹಾರ್ನಲ್ಲಿ ಒಂದು ಪ್ರದೇಶ, ಅಲ್ಲಿ ಅಶೋಕ ಗುಹಾ ಶಾಸನವನ್ನ ಹೊರಡಿಸ್ತಾನೆ. ಅಶೋಕ ಬಾರಾಬರ್ ರಲ್ಲಿ ಗುಹೆಯನ್ನ ನಿರ್ಮಾಣ ಮಾಡಿ ಅಜೀವಿಕ ಪಂಥದವರಿಗೆ ಅವನು ಅದನ್ನ ಅರ್ಪಿಸ್ತಾನೆ. ಅಶೋಕ ಬಾರಾಬರ್ ರಲ್ಲಿ ಸುಧಾಮ ಗುಹೆಯನ್ನ ನಿರ್ಮಾಣ ಮಾಡಿ ಅದನ್ನ ಅಜೀವಿಕ ಪಂಥದವರಿಗೆ ಅಶೋಕ ಅದನ್ನ ನೀಡ್ತಾನೆ. ಸೊ ಅಲ್ಲಿ ಒಂದು ಗುಹಾ ಶಾಸನವನ್ನ ಹಾಕಿಸ್ತಾನೆ. ಅದನ್ನ ಬಾರಾಬರ್ ಗುಹಾ ಶಾಸನ ಅಂತ ಹೇಳಿ ಕರೆಯಲಾಗಿದೆ. ಈ ಶಾಸನವನ್ನ ಜಾತ್ಯತೀತ ಶಾಸನ ಅಂತ ಹೇಳಿ ಕರೆಯಲಾಗಿದೆ. ದಿಸ್ ಇನ್ಸ್ಕ್ರಿಪ್ಷನ್ ಆಲ್ಸೋ ಕಾಲ್ಡ್ ಸೆಕ್ಯುಲರ್ ಇನ್ಸ್ಕ್ರಿಪ್ಷನ್. ಜಾತ್ಯತೀತ ಶಾಸನ ಅಂತ ಹೇಳಿ ಅದನ್ನ ಕರೆಯಲಾಗುತ್ತೆ. ಇನ್ನು ಮುಖ್ಯ ಶಿಲಾಶಾಸನ 7 ಮತ್ತು ಮುಖ್ಯ ಶಿಲಾಶಾಸನ 12 ಕೂಡ ಧಾರ್ಮಿಕ ಸಂಯಮವನ್ನ ಹೇಳುತ್ತೆ. ಇನ್ನು ಅಶೋಕನ ಇನ್ನೊಂದು ಮುಖ್ಯ ಶಿಲಾಶಾಸನ 2 ಮೇಜರ್ ರಾಕ್ ಎಡಿಕ್ಟ್ 2 ಅದು ಕೂಡ ಧಾರ್ಮಿಕ ಸಂಯಮವನ್ನ ಹೇಳುತ್ತೆ. ಅಶೋಕ ತನ್ನ ಧಮ್ಮ ನೀತಿಯನ್ನ ಪ್ರಸಾರ ಮಾಡಲಿಕ್ಕೆ, ಬೌದ್ಧ ಧರ್ಮ ಪ್ರಸಾರ ಮಾಡಲಿಕ್ಕೆ ಧರ್ಮ ಮಹಾಮಾತ್ರರು ಅಂತ ಅಧಿಕಾರಿಗಳನ್ನ ನೇಮಕ ಮಾಡ್ತಾನೆ. ಧರ್ಮ ಮಹಾಮಾತ್ರರು ಅಂತ ಹೇಳಿ ಅಧಿಕಾರಿಗಳನ್ನ ನೇಮಕ ಮಾಡ್ತಾನೆ. ಸೊ ಅಶೋಕ ತನ್ನ ಮುಖ್ಯ ಶಿಲಾಶಾಸನ 2ರಲ್ಲಿ ಧರ್ಮ ಮಹಾಮಾತ್ರರನ್ನ ಕೇವಲ ಬೌದ್ಧ ಧರ್ಮ ಪ್ರಸಾರಕ್ಕಷ್ಟೇ ಅಲ್ಲದೆ ಅಜೀವಿಕ ಪಂಥದ ಒಳಿತಿಗಾಗಿ ಮತ್ತು ಬ್ರಾಹ್ಮಣರ ಒಳಿತಿಗಾಗಿಯೂ ಕೂಡ ನಾನು ನೇಮಕ ಮಾಡಿದ್ದೀನಿ ಅಂತ ಹೇಳಿ ಅಶೋಕ ಮುಖ್ಯ ಶಿಲಾಶಾಸನ 2ರಲ್ಲಿ ಹೇಳ್ಕೊಳ್ತಾನೆ. ಇದು ಅಶೋಕನ ಧಾರ್ಮಿಕ ಸಂಯಮಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಆಗುತ್ತೆ. ಸಂಕ್ಷೇಮ ನೀತಿಯಡಿ ಅನೇಕ ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿಗೆ ತರ್ತಾನೆ ಅಶೋಕ. ಸೊ ಸಂಕ್ಷೇಮ ನೀತಿಯಡಿ ಪ್ರಜೆಗಳ ಕಲ್ಯಾಣಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿ ಅದನ್ನ ಜಾರಿಗೆ ತರ್ತಾನೆ. ಅಶೋಕ ತನ್ನ ಮುಖ್ಯ ಶಿಲಾಶಾಸನ 6ರಲ್ಲಿ ಎಲ್ಲಾ ಪ್ರಜೆಗಳು ನನ್ನ ಮಕ್ಕಳ ಸಮಾನ ಅಂತ ಹೇಳಿ ಅಶೋಕ ಕರ್ಕೊಂಡಿದ್ದಾನೆ. ತನ್ನನ್ನು ತಾನು ಕರ್ಕೊಂಡಿದ್ದಾನೆ. ಎಲ್ಲಾ ಪ್ರಜೆಗಳು ತನ್ನ ಮಕ್ಕಳ ಸಮಾನ ಅಂತ ಹೇಳಿ ಕರ್ಕೊಂಡಿದ್ದಾನೆ. ತನ್ನ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತೀನೋ ತನ್ನ ಪ್ರಜೆಗಳನ್ನು ಅದೇ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿ ಅಶೋಕ ಮುಖ್ಯ ಶಿಲಾಶಾಸನದಲ್ಲಿ ಹೇಳ್ತಾ ಹೋಗ್ತಾನೆ. ಈ ಮುಖ್ಯ ಶಿಲಾಶಾಸನ 6ಅನ್ನ ಧವಳಿ ಶಾಸನ ಅಂತ ಕೂಡ ಕರೆಯಲಾಗುತ್ತೆ. ಈ ಶಾಸನ ನಮಗೆ ಏನು ಮೌರ್ಯರು ಪ್ರಜೆಗಳನ್ನ ಮಕ್ಕಳ ಸಮಾನ ಅಂತ ನೋಡ್ಕೊಳ್ತಿದ್ರು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಧವಳಿ ಶಾಸನ ಅಥವಾ ಮುಖ್ಯ ಶಿಲಾಶಾಸನ 6.
ಸೊ ಮೌರ್ಯರು ಮುಖ್ಯವಾಗಿ ಪಿತೃಪ್ರಧಾನ ರಾಜತ್ವವನ್ನ ಬೋಧಿಸ್ತಾರೆ. ಅಂದ್ರೆ ಅವರು ರಾಜ ದೇವರ ಸಮಾನ ಅನ್ನೋ ತತ್ವದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರಲ್ಲ, ರಾಜ ಪ್ರಜೆಗಳ ತಂದೆಯ ಸಮಾನ ಅಂತ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ಪಿತೃಪ್ರಧಾನ ರಾಜತ್ವಕ್ಕೆ ಅತ್ಯುತ್ತಮ ಉದಾಹರಣೆ ಧವಳಿ ಶಾಸನ ಅಥವಾ ಮುಖ್ಯ ಶಿಲಾಶಾಸನ 6. ಅದರಲ್ಲಿ ಎಲ್ಲಾ ಪ್ರಜೆಗಳು ತನ್ನ ಮಕ್ಕಳ ಸಮಾನ ಅಂತ ಹೇಳಿ ಅಶೋಕ ಕರ್ಕೊಳ್ತಾನೆ. ಹಾಗಾಗಿ ಆ ಪ್ರಜೆಗಳ ಕಲ್ಯಾಣಕ್ಕೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನ ತರ್ತಾನೆ. ಉದಾಹರಣೆ, ಅಶೋಕ ಪ್ರಜೆಗಳ ಕಲ್ಯಾಣಕ್ಕೆ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾನೆ, ಕೆರೆಗಳನ್ನ ನಿರ್ಮಾಣ ಮಾಡ್ತಾನೆ, ಬಾವಿಗಳನ್ನ ನಿರ್ಮಾಣ ಮಾಡ್ತಾನೆ, ರಸ್ತೆಯ ಅಕ್ಕಪಕ್ಕ ಗಿಡ ಮರಗಳನ್ನ ನೆಡೆಸ್ತಾನೆ, ರಸ್ತೆಯ ಅಕ್ಕಪಕ್ಕ ಔಷಧಿಯುಕ್ತ ಗಿಡಗಳನ್ನ ನೆಡೆಸ್ತಾನೆ. ಅದೇ ತರ ಗುಲಾಮಗಿರಿಯನ್ನ ಅಶೋಕ ನಿಷೇಧಿಸ್ತಾನೆ. ಸೊ ಅದೇ ತರ ಅಶೋಕ ಪ್ರಜೆಗಳ ಕಲ್ಯಾಣಕ್ಕೆ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಾನೆ. ಪ್ರಜೆಗಳ ಕಲ್ಯಾಣಕ್ಕೆ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ ವಿಶ್ವದ ಏಕೈಕ ದೊರೆ ಅಶೋಕ. ಅಶೋಕ ಆಸ್ಪತ್ರೆಗಳನ್ನ ಕೇವಲ ತನ್ನ ಸಾಮ್ರಾಜ್ಯದಷ್ಟೇ ಅಲ್ಲದೆ ತನ್ನ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಾನೆ. ಉದಾಹರಣೆ, ದಕ್ಷಿಣ ಭಾರತದ ಚೋಳ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತಾನೆ, ಚೇರ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತಾನೆ, ಪಾಂಡ್ಯ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತಾನೆ, ಶ್ರೀಲಂಕಾದಲ್ಲಿ ನಿರ್ಮಾಣ ಮಾಡ್ತಾನೆ. ಅದೇ ತರ ಸಿರಿಯಾದಲ್ಲೂ ಕೂಡ ಅಶೋಕ ಪ್ರಜೆಗಳ ಕಲ್ಯಾಣಕ್ಕೆ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಾನೆ. ಅದೇ ರೀತಿ ಅಶೋಕ ಅನೇಕ ಪ್ರಾಣಿ ಚಿಕಿತ್ಸಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಪ್ರಾಣಿಗಳ ಯೋಗಕ್ಷೇಮಕ್ಕೆ ಆಸ್ಪತ್ರೆಗಳನ್ನ, ಪ್ರಾಣಿ ಚಿಕಿತ್ಸಾಲಯಗಳನ್ನ ಕೂಡ ಅಶೋಕ ನಿರ್ಮಾಣ ಮಾಡ್ತಾನೆ. ಅಶೋಕನ ಸಂಕ್ಷೇಮ ನೀತಿಯ ಬಗ್ಗೆ ನಮಗೆ ಉಲ್ಲೇಖ ಅವನ ಮುಖ್ಯ ಶಿಲಾಶಾಸನ 2, ಮುಖ್ಯ ಶಿಲಾಶಾಸನ 3 ಮತ್ತು ಜುನಾಗಢ ಶಾಸನದಲ್ಲಿ ನಮಗೆ ಮಾಹಿತಿಯನ್ನು ಸಿಗುತ್ತೆ. ಮುಖ್ಯ ಶಿಲಾಶಾಸನ 2ರ ಪ್ರಕಾರ ಅಶೋಕ ಕೆರೆಗಳನ್ನ ನಿರ್ಮಾಣ ಮಾಡ್ತಾನೆ, ಬಾವಿಗಳನ್ನ ನಿರ್ಮಾಣ ಮಾಡ್ತಾನೆ, ರಸ್ತೆಯನ್ನ ನಿರ್ಮಾಣ ಮಾಡ್ತಾನೆ. ಅಲ್ಲದೆ ಮುಖ್ಯ ಶಿಲಾಶಾಸನ 2ರ ಪ್ರಕಾರ ಅಶೋಕ ವೈದ್ಯಕೀಯ ನಿಯೋಗಗಳನ್ನ ಕಳಿಸ್ತಾನೆ. ಆಲ್ಸೋ ಸೆಂಡ್ ಹೆಲ್ತ್ ಮಿಷನ್ಸ್ ಟು ನೇಬರಿಂಗ್ ಕಂಟ್ರೀಸ್. ವೈದ್ಯಕೀಯ ನಿಯೋಗಗಳನ್ನ ಅಶೋಕ ಕಳಿಸ್ತಾನೆ. ವೈದ್ಯಕೀಯ ನಿಯೋಗಗಳನ್ನ ಚೋಳರ ರಾಜ್ಯಕ್ಕೆ, ಚೇರ, ಪಾಂಡ್ಯ, ಶ್ರೀಲಂಕಾ ಮತ್ತು ಸಿರಿಯಾಗಳಿಗೆ ಅಶೋಕ ವೈದ್ಯಕೀಯ ನಿಯೋಗಗಳನ್ನ ಕಳಿಸ್ತಾನೆ. ಅದೇ ರೀತಿ ಅಶೋಕನ ಮುಖ್ಯ ಶಿಲಾಶಾಸನವು ಕೂಡ ಧಾರ್ಮಿಕ ಸಂಕ್ಷೇಮ ನೀತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇನ್ನು ಜುನಾಗಢ ಶಾಸನ ಅಶೋಕನ ಕೆರೆಯನ್ನ ರಿಪೇರಿ ಮಾಡಿದ್ದನ್ನ ನಮಗೆ ಮಾಹಿತಿಯನ್ನು ನೀಡುತ್ತೆ. ಜುನಾಗಢ ಶಾಸನ. ಈ ಜುನಾಗಢ ಶಾಸನವನ್ನ ನಾವು ಗುಜರಾತ್ನ ಕಾತಿಯವರಲ್ಲಿ ನೋಡ್ತೀವಿ. ಈ ಜುನಾಗಢ ಶಾಸನದ ಪ್ರಕಾರ ಅಶೋಕ ಗುಜರಾತ್ನ ಕಾತಿಯವರಲ್ಲಿದ್ದಂತಹ ಸುದರ್ಶನ ಕೆರೆಯನ್ನ ಪುನರುಜ್ಜೀವನಗೊಳಿಸ್ತಾನೆ. ಪ್ರಜೆಗಳಿಗೆ ನೀರಾವರಿ ಸೌಲಭ್ಯವನ್ನು ಕೊಡಲಿಕ್ಕೆ ಸುದರ್ಶನ ಕೆರೆಯನ್ನ ಪುನರುಜ್ಜೀವನಗೊಳಿಸ್ತಾನೆ. ಆದರೆ ಅಶೋಕನ ಕಾಲದಲ್ಲಿ ಅವನ ಗವರ್ನರ್ ಯವನರಾಜ ತುಷ್ಯಪ ಅಂತ ಇರ್ತಾನೆ. ಆ ಯವನರಾಜ ತುಷ್ಯಪ ಅಶೋಕನ ಗವರ್ನರ್ ಆ ಸುದರ್ಶನ ಕೆರೆಯನ್ನ ಅವನು ರಿಪೇರಿ ಮಾಡಿಸ್ತಾನೆ ಅಥವಾ ಜೀರ್ಣೋದ್ಧಾರವನ್ನ ಮಾಡಿಸ್ತಾನೆ. ಈ ಸುದರ್ಶನ ಕೆರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ನಿರ್ಮಾಣ ಆಗಿರುತ್ತೆ. ಜುನಾಗಢ ಶಾಸನದ ಪ್ರಕಾರ ಸೌರಾಷ್ಟ್ರದಲ್ಲಿ ಅಥವಾ ಕಾತಿಯವಾರ್ ರೀಜನ್ ಅಲ್ಲಿ ಸುದರ್ಶನ ಕೆರೆಯನ್ನ ಚಂದ್ರಗುಪ್ತನ ಕಾಲದಲ್ಲಿ ಅವನ ಗವರ್ನರ್ ಪುಷ್ಯಗುಪ್ತ ನಿರ್ಮಾಣ ಮಾಡಿರ್ತಾನೆ. ಅಶೋಕನ ಕಾಲದಲ್ಲಿ ಅದು ರಿಪೇರಿಗೆ ಬಂದಿರುತ್ತೆ. ಆ ಸುದರ್ಶನ ಕೆರೆಯನ್ನ ಅಶೋಕನ ಗವರ್ನರ್ ಯವನರಾಜ ತುಷ್ಯಪ ಅದನ್ನ ರಿಪೇರಿ ಮಾಡ್ತಾನೆ. ಇವೆಲ್ಲ ಅಶೋಕನ ಸಂಕ್ಷೇಮ ಅಥವಾ ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳನ್ನ ತಿಳಿಸುತ್ತೆ. ಅಲ್ಲದೆ ಅಶೋಕ ಪ್ರಜೆಗಳ ಕಲ್ಯಾಣಕ್ಕೆ ಧರ್ಮಯಾತ್ರೆಗಳನ್ನು ಕೂಡ ಕೈಗೊಳ್ತಾನೆ. ಮುಖ್ಯ ಶಿಲಾಶಾಸನ 2ರಲ್ಲಿ, ಮೇಜರ್ ಆಕೆಡಿಕ್ಟ್ 2ರಲ್ಲಿ ತನ್ನ ಅಧಿಕಾರಿಗಳಿಗೆ ಆದೇಶವನ್ನ ನೀಡ್ತಾನೆ. ತನ್ನ ಜಿಲ್ಲೆಯ ಅಧಿಕಾರಿಗಳಿರ್ತಾರೆ, ಪ್ರಾದೇಶಿಕ ಅಂತ ಇರ್ತಾರೆ, ಯುಕ್ತ ಅಂತ ಇರ್ತಾರೆ, ರಾಜುಕ ಅಂತ ಇರ್ತಾರೆ. ಈ ಅಧಿಕಾರಿಗಳಿಗೆ ಆದೇಶವನ್ನ ಮಾಡಿ ಈ ಅಧಿಕಾರಿಗಳು ಪ್ರಜೆಗಳ ಕಷ್ಟ ಸುಖವನ್ನ ತಿಳಿಯೋದಕ್ಕೋಸ್ಕರ ಧರ್ಮಯಾತ್ರೆಗಳನ್ನ ಕೈಗೊಳ್ಳಿ ಅಂತ ಹೇಳಿ ಆದೇಶವನ್ನ ನೀಡ್ತಾನೆ. ಅದರ ಬಗ್ಗೆ ಮಾಹಿತಿ ನಮಗೆ ಮುಖ್ಯ ಶಿಲಾಶಾಸನ 2ರಲ್ಲಿ ನಮಗೆ ಸಿಗುತ್ತೆ.
ಇನ್ನು ಸೌಭ್ರಾತೃತ್ವ. ಸೌಭ್ರಾತೃತ್ವ ಅಂತಂದರೆ ಏಕ ಸಹೋದರ ಭಾವನೆ. ಅಂದರೆ ತನ್ನ ಸಮಕಾಲೀನ ರಾಜರೊಂದಿಗೆ ಅಶೋಕ ಒಳ್ಳೆಯ ಸೌಹಾರ್ದ ಸಂಬಂಧವನ್ನು ಹೊಂದಿರ್ತಾನೆ. ಕಳಿಂಗ ಯುದ್ಧದ ನಂತರ ಅಶೋಕ ದಿಗ್ವಿಜಯವನ್ನು ನಿಲ್ಲಿಸ್ತಾನೆ, ಧರ್ಮ ವಿಜಯವನ್ನು ಪ್ರಾರಂಭ ಮಾಡ್ತಾನೆ. ಯುದ್ಧಘೋಷವನ್ನು ನಿಲ್ಲಿಸ್ತಾನೆ, ಧಮ್ಮಘೋಷವನ್ನು ಪ್ರಾರಂಭ ಮಾಡ್ತಾನೆ. ಅದು ನಮಗೆ ಅವನ ಸೌಭ್ರಾತೃತ್ವ ನೀತಿಯಲ್ಲಿ ಗೊತ್ತಾಗುತ್ತೆ. ಅಶೋಕ ತನ್ನ ಸೌಭ್ರಾತೃತ್ವ ನೀತಿಯಡಿ ತನ್ನ ಸಮಕಾಲೀನ ರಾಜರೊಂದಿಗೆ ಉತ್ತಮ ಸ್ನೇಹಯುತ ಸಂಬಂಧವನ್ನು ಹೊಂದಿರ್ತಾನೆ. ಕಳಿಂಗ ಯುದ್ಧದ ನಂತರ ದಿಗ್ವಿಜಯವನ್ನು ನಿಲ್ಲಿಸಿ ಧರ್ಮ ವಿಜಯವನ್ನು ಪ್ರಾರಂಭಿಸ್ತಾನೆ ಅಶೋಕ. ಅವನ ಸೌಭ್ರಾತೃತ್ವ ನೀತಿಯನ್ನ ಮುಖ್ಯ ಶಿಲಾಶಾಸನ 2 ಮತ್ತು ಮುಖ್ಯ ಶಿಲಾಶಾಸನ 13 ನಮಗೆ ಅವನ ಸೌಭ್ರಾತೃತ್ವ ನೀತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಮುಖ್ಯ ಶಿಲಾಶಾಸನ 2 ಪ್ರಕಾರ ಅವನು ತನ್ನ ಸಮಕಾಲೀನ ರಾಜರೊಂದಿಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರ್ತಾನೆ. ಮುಖ್ಯ ಶಿಲಾಶಾಸನ 2 ಪ್ರಕಾರ ತನ್ನ ಸಮಕಾಲೀನ ರಾಜ್ಯಗಳಿಗೆ ವೈದ್ಯಕೀಯ ನಿಯೋಗಗಳನ್ನು ಕಳಿಸಿರ್ತಾನೆ. ತನ್ನ ಸಮಕಾಲೀನ ರಾಜ್ಯದಲ್ಲಿ ಆಸ್ಪತ್ರೆಗಳನ್ನು, ಪ್ರಾಣಿ ಚಿಕಿತ್ಸಾಲಯಗಳನ್ನು ಅಶೋಕ ನಿರ್ಮಾಣ ಮಾಡಿರ್ತಾನೆ. ಅದೇ ರೀತಿ ಮುಖ್ಯ ಶಿಲಾಶಾಸನ 13 ಕೂಡ ಅವನ ಸೌಭ್ರಾತೃತ್ವ ನೀತಿಯನ್ನು ನಮಗೆ ತಿಳಿಸುತ್ತೆ. ಅವನು ಸಮಕಾಲೀನ ರಾಜರೊಂದಿಗೆ ಹೊಂದಿದ್ದ ಉತ್ತಮ ಸಂಬಂಧದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಮುಖ್ಯ ಶಿಲಾಶಾಸನ 2 ಮತ್ತು ಮುಖ್ಯ ಶಿಲಾಶಾಸನ 13. ಮುಖ್ಯ ಶಿಲಾಶಾಸನ 13ರ ಪ್ರಕಾರ ಅಶೋಕ ತನ್ನ ಧಮ್ಮ ನೀತಿಯನ್ನು ಪ್ರಸಾರ ಮಾಡಲಿಕ್ಕೆ ಅನೇಕ ಧರ್ಮ ಮಹಾಮಾತ್ರರನ್ನ ತನ್ನ ಸಮಕಾಲೀನ ರಾಜರ ಆಸ್ಥಾನಕ್ಕೆ ಕಳಿಸ್ತಾನೆ ಅಶೋಕ. ಮುಖ್ಯ ಶಿಲಾಶಾಸನ 13ರ ಪ್ರಕಾರ ಅನೇಕ ತನ್ನ ಸಮಕಾಲೀನ ರಾಜ್ಯಗಳಿಗೆ ಧರ್ಮ ಮಹಾಮಾತ್ರರನ್ನು ಕಳಿಸ್ತಾನೆ. ಎಲ್ಲೆಲ್ಲಿಗೆ ಕಳಿಸ್ತಾನೆ ಅಂತಂದರೆ ಸಿರಿಯಾದ ಅಶೋಕನ ಸಮಕಾಲೀನ ರಾಜ ಆಂಟಿಯೋಕಸ್ II ಥಿಯೋಸ್ ಅಂತ ಆಳ್ವಿಕೆ ಮಾಡ್ತಾ ಇರ್ತಾನೆ. ಸೆಲ್ಯೂಕಸ್ ನಿಕೇಟರ್ನ ಮಗ ಆಂಟಿಯೋಕಸ್ II ಥಿಯೋಸ್ನ ಆಸ್ಥಾನಕ್ಕೆ ಧರ್ಮ ಮಹಾಮಾತ್ರರನ್ನು ಕಳಿಸ್ತಾನೆ. ಅದೇ ರೀತಿ ಮ್ಯಾಸಿಡೋನಿಯಾದ ಆಂಟಿಗೋನಸ್ ಗೊನಾಟಸ್ನ ಆಸ್ಥಾನಕ್ಕೆ ಅಶೋಕ ಧರ್ಮ ಮಹಾಮಾತ್ರರನ್ನು ಕಳಿಸ್ತಾನೆ. ಅದೇ ಥರ ಈಜಿಪ್ಟಲ್ಲಿ ಟಾಲಮಿ ಫಿಲಡೆಲ್ಫಿಸ್ ಅಂತ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನ ಆಸ್ಥಾನಕ್ಕೂ ಕೂಡ ಅಶೋಕ ಧರ್ಮ ಮಹಾಮಾತ್ರರನ್ನು ಕಳಿಸ್ತಾನೆ. ಇನ್ನು ಸಿರಿನ್ನಲ್ಲಿ ಮಾಗ ಅಂತ ಆಳ್ವಿಕೆ ಮಾಡ್ತಿರ್ತಾನೆ. ಎಪಿರಸ್ಸಲ್ಲಿ ಅಲೆಕ್ಸಾಂಡರ್ ಅಂತ ಆಳ್ವಿಕೆ ಮಾಡ್ತಿರ್ತಾನೆ. ಈ ಎಲ್ಲ ರಾಜರ ಆಸ್ಥಾನಕ್ಕೆ ಅಶೋಕ ಧರ್ಮ ಮಹಾಮಾತ್ರರನ್ನು ಕಳಿಸ್ತಾನೆ ತನ್ನ ಧಮ್ಮ ನೀತಿಯನ್ನು ಪ್ರಸಾರ ಮಾಡಲಿಕ್ಕೆ. ಈ ರೀತಿ ಅಶೋಕ ತನ್ನ ಸಮಕಾಲೀನ ರಾಜರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರ್ತಾನೆ. ಅಲ್ಲದೆ ಅಶೋಕ ತನ್ನ ಸಮಕಾಲೀನ ದಕ್ಷಿಣ ಭಾರತದ ದೊರೆಗಳೊಂದಿಗೂ ಕೂಡ ಅಥವಾ ರಾಜ್ಯಗಳೊಂದಿಗೂ ಕೂಡ ಉತ್ತಮ ಸಂಬಂಧವನ್ನು ಹೊಂದಿರ್ತಾನೆ ಅಶೋಕ. ಅದನ್ನು ಅಶೋಕ ಮುಖ್ಯ ಶಿಲಾಶಾಸನ 13ರಲ್ಲಿ ಅದರ ಬಗ್ಗೆ ನಮಗೆ ಉಲ್ಲೇಖವನ್ನು ನೀಡ್ತಾನೆ. ಅಶೋಕ ಸಂಗಮ್ನ ದೊರೆಗಳು, ಸಂಗಮ್ ರಾಜ್ಯಗಳಿರುತ್ತೆ, ಚೋಳ, ಚೇರ, ಪಾಂಡ್ಯ. ಆ ಚೋಳ, ಚೇರ, ಪಾಂಡ್ಯರೊಂದಿಗೆ ಒಳ್ಳೆಯ ಸಂಬಂಧವನ್ನು ಅಶೋಕ ಹೊಂದಿರ್ತಾನೆ. ದಕ್ಷಿಣ ಭಾರತದ ಸಂಗಮ್ ದೊರೆಗಳಾದ ಚೋಳ, ಚೇರ, ಪಾಂಡ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾನೆ. ಅದನ್ನು ಮುಖ್ಯ ಶಿಲಾಶಾಸನ 13ರಲ್ಲಿ ನಮಗೆ ಉಲ್ಲೇಖವನ್ನು ಮಾಡ್ತಾನೆ. ಈ ಸಂಗಮ್ ದೊರೆಗಳನ್ನು ಚೋಳ, ಚೇರ ಮತ್ತು ಪಾಂಡ್ಯರನ್ನು ಮುಖ್ಯ ಶಿಲಾಶಾಸನ 13ರಲ್ಲಿ ಅಶೋಕ ತುಂಬ ಗೌರವಯುತವಾಗಿ ಸಂಬೋಧಿಸಿದ್ದಾನೆ. ಏನಂತ ಕರೆದಿದ್ದಾನೆ ಅಂದರೆ ಚೋಳಪುತ್ರ, ಚೇರಪುತ್ರ, ಪಾಂಡ್ಯಪುತ್ರ. ಚೋಳಪುತ್ರ, ಚೇರಪುತ್ರ, ಪಾಂಡ್ಯಪುತ್ರ ಅಂತ ಹೇಳಿ ದಕ್ಷಿಣ ಭಾರತದ ರಾಜರನ್ನು ತುಂಬ ಗೌರವಯುತವಾಗಿ ಅವನು ಮುಖ್ಯ ಶಿಲಾಶಾಸನ 13ರಲ್ಲಿ ಸಂಬೋಧಿಸಿದ್ದಾನೆ. ಈ ರೀತಿ ಸೌಭ್ರಾತೃತ್ವ ನೀತಿಯಡಿ ಅಶೋಕ ಒಳ್ಳೆಯ ಸಂಬಂಧವನ್ನು ತನ್ನ ಸಮಕಾಲೀನ ರಾಜರೊಂದಿಗೆ ಹೊಂದಿರ್ತಾನೆ. ಒಟ್ಟಾರೆ ಅಶೋಕ ತನ್ನ ಧಮ್ಮ ನೀತಿಯಿಂದಾಗಿ, ತನ್ನ ಒಳ್ಳೆಯ ನೀತಿಯಿಂದಾಗಿ ಅವನು ಪ್ರಖ್ಯಾತಿಯನ್ನು ಪಡಿತಾನೆ. ಅಶೋಕನ ಈ ಧಮ್ಮ ನೀತಿಯಿಂದಾಗಿ, ಈ ಅಶೋಕನ ಧಮ್ಮ ನೀತಿಯನ್ನ ಕೆಲವು ಬೌದ್ಧ ಸಾಹಿತ್ಯ ಕೃತಿಗಳು ಹೊಗಳುತ್ತವೆ. ಅಶೋಕನ ಧಮ್ಮ ನೀತಿಯನ್ನ ಶ್ರೀಲಂಕಾದ ಬೌದ್ಧ ಮಹಾಕಾವ್ಯಗಳಾದ ದೀಪವಂಶ ಮತ್ತು ಮಹಾವಂಶ ಕೃತಿಗಳು ಅವನ ಧಮ್ಮ ನೀತಿಯನ್ನ ಮನಸಾರೆ ಹೊಗಳಿದ್ದಾವೆ. ಅಶೋಕನನ್ನ ಧಮ್ಮ ಅಶೋಕ ಅಂತ ಹೇಳಿ ಕರೆದಿದ್ದಾವೆ.
ಧಮ್ಮ ಅಶೋಕ. ದೀಪವಂಶ ಮಹಾವಂಶ ಎರಡು ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು. ಈ ಎರಡು ಕೃತಿಗಳನ್ನು ಪಾಳಿ ಭಾಷೆಯಲ್ಲಿ ಬರೆಯಲಾಗಿದೆ. ದೀಪವಂಶವನ್ನು ಸುಮಾರು 25 ಬೌದ್ಧ ಸನ್ಯಾಸಿಗಳು ದೀಪವಂಶವನ್ನು ರಚನೆ ಮಾಡಿದ್ದಾರೆ. ಮಹಾವಂಶವನ್ನು ಮಹಾನಾಮ ಅನ್ನುವ ಒಬ್ಬ ಬೌದ್ಧ ಸನ್ಯಾಸಿ ರಚನೆ ಮಾಡಿದ್ದಾರೆ. ಈ ದೀಪವಂಶ ಮತ್ತು ಮಹಾವಂಶ ಅಶೋಕನನ್ನ ಧಮ್ಮ ಅಶೋಕ ಅಂತ ಹೇಳಿ ಕರೆದಿದ್ದಾವೆ. ಮೊದಲು ಇದೇ ದೀಪವಂಶ ಮತ್ತು ಮಹಾವಂಶ ಅಶೋಕನನ್ನ ಚಂಡ ಅಶೋಕ ಅಂತ ಹೇಳಿ ಕರೀತವೆ. ಈಗ ಅವನ ಧಮ್ಮ ನೀತಿಯನ್ನ ಮನಸಾರೆ ಹೊಗಳಿ ಅಶೋಕನನ್ನ ಧಮ್ಮ ಅಶೋಕ ಅಂತ ಹೇಳಿ ಕರೆದಿದ್ದಾವೆ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಅಶೋಕನ ಧಮ್ಮ ಪರಿಕಲ್ಪನೆಯನ್ನ ಮುಖ್ಯ ಪರೀಕ್ಷೆಯಲ್ಲಿ ಯಾವ ರೀತಿ ಬರಿಬೇಕು ಅಂತ ಹೇಳಿದೆ. ಈಗ ಅಶೋಕನ ಧಮ್ಮ ನೀತಿಯನ್ನ ಕುರಿತು ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಅಥವಾ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಶ್ನೆಗಳನ್ನು ಕುರಿತು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಧಮ್ಮ ನೀತಿಯ ಬಗ್ಗೆ ಇರುವ ಸಂಭವನೀಯ ಪ್ರಶ್ನೆಗಳು. ಅಶೋಕನು ಧಮ್ಮ ನೀತಿಯನ್ನ ಅಧಿಕಾರಕ್ಕೆ ಬಂದ ಯಾವ ವರ್ಷದಲ್ಲಿ ಜಾರಿಗೊಳಿಸಿದನು? ಇದು ಒಂದು ಪ್ರಶ್ನೆ. ಅಶೋಕನು ಧಮ್ಮ ನೀತಿಯನ್ನ ತಾನು ಅಧಿಕಾರಕ್ಕೆ ಬಂದ ಯಾವ ವರ್ಷದಲ್ಲಿ ಜಾರಿಗೊಳಿಸಿದನು? ಅದಕ್ಕೆ ಆಪ್ಷನ್ಸ್ 4 ಇದೆ. 15ನೇ ವರ್ಷ, 13ನೇ ವರ್ಷ, 11ನೇ ವರ್ಷ, 8ನೇ ವರ್ಷ. ಇದಕ್ಕೆ ಉತ್ತರ ಸಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 11ನೇ ವರ್ಷ. ಅಶೋಕ ತನ್ನ ಧಮ್ಮ ನೀತಿಯನ್ನ ತಾನು ಅಧಿಕಾರಕ್ಕೆ ಬಂದ 11ನೇ ವರ್ಷದಲ್ಲಿ ಅದನ್ನ ಜಾರಿಗೊಳಿಸ್ತಾನೆ. ಉದಾಹರಣೆ, ಅಶೋಕ 269ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. 258 BCಯಲ್ಲಿ ಅಶೋಕ ಧಮ್ಮ ನೀತಿಯನ್ನ ಜಾರಿಗೊಳಿಸ್ತಾನೆ. 269 - 258 11 11 ವರ್ಷ ಬರುತ್ತೆ. 11ನೇ ವರ್ಷದಲ್ಲಿ ಜಾರಿಗೆ ತರ್ತಾನೆ. ಆದರೆ ಸ್ನೇಹಿತರೆ, ಬಿಂದುಸಾರ ಸತ್ತಿದ್ದು 273 BCಯಲ್ಲಿ, ಆದರೆ ಅಶೋಕ ಅಧಿಕಾರಕ್ಕೆ ಬಂದಿದ್ದು 269 BCಯಲ್ಲಿ. ಕಾರಣ, ಇಲ್ಲಿ 4 ವರ್ಷ ನಮಗೆ ಡಿಫರೆನ್ಸ್ ಬರುತ್ತೆ. ಈ 4 ವರ್ಷ ಅವಧಿಯಲ್ಲಿ ಅಶೋಕ ತನ್ನ ಸಹೋದರರೊಂದಿಗೆ ಉತ್ತರಾಧಿಕಾರ ಯುದ್ಧದಲ್ಲಿ ಮುಳುಗೋಗಿರ್ತಾನೆ. ದೀಪವಂಶ, ಮಹಾವಂಶ ಏನು ಬೌದ್ಧ ಸಾಹಿತ್ಯ ಕೃತಿಗಳಿದ್ದಾವೆ, ಆ ಸಾಹಿತ್ಯ ಕೃತಿಗಳ ಪ್ರಕಾರ ಬಿಂದುಸಾರನಿಗೆ ಸುಮಾರು 16 ಜನ ಹೆಂಡತಿದಿರಿರ್ತಾರೆ, 101 ಜನ ಮಕ್ಕಳಿರ್ತಾರೆ. ಅಶೋಕ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ದೀಪವಂಶ ಮತ್ತು ಮಹಾವಂಶ ಪ್ರಕಾರ ಸುಮಾರು 99 ಸಹೋದರರನ್ನ ಕೊಂದು ಅಧಿಕಾರಕ್ಕೆ ಬರ್ತಾನಂತೆ. ಹಾಗಾಗಿ ದೀಪವಂಶ ಮತ್ತು ಮಹಾವಂಶ ಅಶೋಕನನ್ನ ಚಂಡ ಅಶೋಕ ಅಂದ್ರೆ ಕೆಟ್ಟ ಅಶೋಕ ಅಂತ ಹೇಳಿ ದೀಪವಂಶ ಮಹಾವಂಶ ಮೊದಲು ಕರೀತವೆ. ಒಬ್ಬ ತಮ್ಮನನ್ನ ಉಳಿಸ್ತಾನೆ, 99 ಜನರನ್ನ ಕೊಲ್ತಾನೆ. ಒಬ್ಬ ತಮ್ಮ ತಿಸ್ಸ ಅನ್ನೋನ್ನ ಉಳಿಸ್ತಾನೆ. ಆ ತಿಸ್ಸ ಅವನನ್ನ ಏನಕ್ಕೆ ಉಳಿಸ್ತಾನೆ ಅಂತಂದ್ರೆ, ಅಶೋಕ ಮತ್ತು ತಿಸ್ಸ ಒಬ್ಬ ತಾಯಿಗೆ ಜನಿಸಿರ್ತಾರೆ, ಸುಭದ್ರಾಂಗಿ ಅಥವಾ ಜನಪದ ಕಲ್ಯಾಣಿ ಅಂತ ಹೇಳಿ. ಹಾಗಾಗಿ ತನ್ನ ತಮ್ಮ ತಿಸ್ಸನನ್ನ ಉಳಿಸಿ ಬೇರೆಯವ್ರನ್ನ ಕೊಂದು ಅಧಿಕಾರಕ್ಕೆ ಬರ್ತಾನೆ. ಸುಮಾರು 269ರಲ್ಲಿ ಅಧಿಕೃತವಾಗಿ ಅಧಿಕಾರಕ್ಕೆ ಬರ್ತಾನೆ. ಅವನು ಧಮ್ಮ ನೀತಿಯನ್ನ ಜಾರಿಗೆ ತಂದಿದ್ದು 258 BCನಲ್ಲಿ. ಹಾಗಾಗಿ ಅವನು ಅಧಿಕಾರಕ್ಕೆ ಬಂದ 11ನೇ ವರ್ಷದಲ್ಲಿ ಅದನ್ನ ಜಾರಿಗೆ ತರ್ತಾನೆ. ಅಶೋಕನು ಯಾವ ಶಾಸನದಲ್ಲಿ ತನ್ನನ್ನು ತಾನು ಧಮ್ಮ ಅಶೋಕನೆಂದು ಕರೆದುಕೊಂಡಿದ್ದಾನೆ? 2ನೇ ಪ್ರಶ್ನೆ. ಅಶೋಕನು ಯಾವ ಶಾಸನದಲ್ಲಿ ತನ್ನನ್ನು ತಾನು ಧಮ್ಮ ಅಶೋಕನೆಂದು ಕರೆದುಕೊಂಡಿದ್ದಾನೆ? ಮುಖ್ಯ ಶಿಲಾಶಾಸನ 3, ಕಳಿಂಗ ಶಾಸನ, ಧವಳಿ ಶಾಸನ, ಸಾರನಾಥ್ ಶಾಸನ. ಇದರಲ್ಲಿ ಆನ್ಸರ್ ಇಸ್ ಡಿ, ಸಾರನಾಥ್ ಸ್ತಂಭ ಶಾಸನ. ಸಾರನಾಥ್ ಸ್ತಂಭ ಶಾಸನದಲ್ಲಿ ಅಶೋಕ ತನ್ನನ್ನು ತಾನು ಧಮ್ಮ ಅಶೋಕ ಅಂತ ಹೇಳಿ ಕರೆದುಕೊಂಡಿದ್ದಾನೆ. ಏಕೆಂದರೆ ಅವನು ಧಮ್ಮ ನೀತಿಯನ್ನು ಜಾರಿಗೆ ತರ್ತಾನೆ, ಅದರಿಂದ ಧಮ್ಮ ಅಶೋಕ ಅಂತ ಕರ್ಕೊಂಡಿದ್ದಾನೆ. ಅಶೋಕ ಅಲ್ಲದೆ ಈ ದೀಪವಂಶ ಮತ್ತು ಮಹಾವಂಶಗಳು ಕೂಡ ಅಶೋಕನನ್ನ ಧಮ್ಮ ಅಶೋಕ ಅಂತ ಹೇಳಿ ಕರೆದಿದ್ದಾವೆ. ಅಂದ್ರೆ ಚಂಡ ಅಶೋಕ ಇದ್ದವನು ಧಮ್ಮ ನೀತಿಯಿಂದಾಗಿ ಧಮ್ಮ ಅಶೋಕ ಆಗಿ ಬದಲಾದ ಅಂತ ಹೇಳಿ ದೀಪವಂಶ ಮಹಾವಂಶ ಕೃತಿಗಳು ಕೂಡ ಅಶೋಕನನ್ನ ಧಮ್ಮ ಅಶೋಕ ಅಂತ ಹೇಳಿ ಕರೆದಿದ್ದಾವೆ. ಅಶೋಕ ತನ್ನ ಮುಖ್ಯ ಶಿಲಾಶಾಸನ 3ರಲ್ಲಿ ಗುರು ಹಿರಿಯರಿಗೆ ಗೌರವ ನೀಡಬೇಕು ಅಂತ ಹೇಳ್ತಾನೆ. ಕಳಿಂಗ ಶಾಸನ
ಕಳಿಂಗ ಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡ್ತಾನೆ. ಧವಳಿ ಶಾಸನದಲ್ಲಿ ಅಶೋಕ ತನ್ನ ಪ್ರಜೆಗಳು ತನ್ನ ಮಕ್ಕಳ ಸಮಾನ ಅಂತ ಹೇಳಿ ಪಿತೃಪ್ರಧಾನ ರಾಜತ್ವವನ್ನು ಬೋಧಿಸ್ತಾನೆ ಧವಳಿ ಶಾಸನದ ಪ್ರಕಾರ. ಇನ್ನು ಸಾರನಾಥ ಸ್ತಂಭ ಶಾಸನದಲ್ಲಿ ಅಶೋಕ ತನ್ನನ್ನು ತಾನು ಧಮ್ಮ ಅಶೋಕ ಅಂತ ಹೇಳಿ ಕರ್ಕೊಂಡಿದ್ದಾನೆ. ಇನ್ನು ಮೂರನೇ ಪ್ರಶ್ನೆ, ಅಶೋಕನ ಯಾವ ಶಾಸನ ಪ್ರಾಣಿ ಹಿಂಸೆ ನಿಷೇಧದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ? ಅದರಲ್ಲಿ ಪ್ರಶ್ನೆ ಆಪ್ಷನ್ಸು ಮುಖ್ಯ ಶಿಲಾಶಾಸನ 1, ಮುಖ್ಯ ಶಿಲಾಶಾಸನ 2, ಮುಖ್ಯ ಶಿಲಾಶಾಸನ 3, ಮುಖ್ಯ ಶಿಲಾಶಾಸನ 4. ಅದರಲ್ಲಿ ಉತ್ತರ ಮುಖ್ಯ ಶಿಲಾಶಾಸನ 1. ಮುಖ್ಯ ಶಿಲಾಶಾಸನ 1ರ ಪ್ರಕಾರ ಅಶೋಕ ಪ್ರಾಣಿ ಹಿಂಸೆ ನಿಷೇಧವನ್ನು ಮಾಡ್ತಾನೆ. ಅಲ್ಲದೆ ಸಂತೋಷಕೂಟ ಸಮಾರಂಭಗಳನ್ನು ನಿಷೇಧ ಮಾಡ್ತಾನೆ. ಮುಖ್ಯ ಶಿಲಾಶಾಸನ 2 ಮತ್ತು 3 ಅವನ ಧಾರ್ಮಿಕ ಸಂಯಮದ ಬಗ್ಗೆ ಹೇಳ್ತವೆ ಮತ್ತು ಪ್ರಜಾ ಕಲ್ಯಾಣ ಕಾರ್ಯಕ್ರಮದ ಬಗ್ಗೆ ಮುಖ್ಯ ಶಿಲಾಶಾಸನ 2 ನಮಗೆ ಮಾಹಿತಿಯನ್ನು ನೀಡುತ್ತೆ. ಅಶೋಕನ ಜಾತ್ಯತೀತ ಶಾಸನ ಯಾವುದು? ಪ್ರಶ್ನೆ 4, ಅಶೋಕನ ಜಾತ್ಯತೀತ ಶಾಸನ. ಆಪ್ಷನ್ಸು ಸಾರನಾಥ್ ಶಾಸನ, ಕಳಿಂಗ ಶಾಸನ, ಗುಹಾ ಶಾಸನ, ಬಾಬ್ರು ಶಾಸನ. ಅದರಲ್ಲಿ ಉತ್ತರ ಬಾರಾಬರ್ ಶಾಸನ. ಆನ್ಸರ್ ಇಸ್ 3. ಉತ್ತರ 3. ಅಶೋಕನ ಜಾತ್ಯತೀತ ಶಾಸನ ಬಾರಾಬರ್ ಗುಹಾ ಶಾಸನ. ಅಶೋಕ ಬಾರಾಬರ್ ಅನ್ನೋದು ಬಿಹಾರ್ನ ಒಂದು ಪ್ರದೇಶ. ಆ ಬಾರಾಬರಲ್ಲಿ ಅಶೋಕ ಸುಧಾಮ ಅಂತ ಹೇಳಿ ಒಂದು ಗುಹೆಯನ್ನು ನಿರ್ಮಾಣ ಮಾಡಿ ಅಜೀವಿಕಾ ಪಂಥದವರಿಗೆ ನೀಡ್ತಾನೆ. ಸ್ನೇಹಿತರೆ, ಬಾರಾಬರಲ್ಲಿ ನಾವು ಸುಮಾರು 4 ಗುಹೆಗಳನ್ನು ನೋಡ್ತೀವಿ. ಒಂದು ಸುಧಾಮ, ಇನ್ನೊಂದು ಲೋಮಶ, ಗೋಪಿ ಮತ್ತು ವಿಶ್ವಕರ್ಮ. ಒಟ್ಟು ಮೌರ್ಯ ದೊರೆಗಳು ಬಾರಾಬರಲ್ಲಿ 4 ಗುಹೆಗಳನ್ನು ನಿರ್ಮಾಣ ಮಾಡ್ತಾರೆ. ಸುಧಾಮ ಗುಹೆ, ಲೋಮಶ ಗುಹೆ, ಗೋಪಿ ಮತ್ತು ವಿಶ್ವಕರ್ಮ. ಅದರಲ್ಲಿ ಮೊದಲನೇ ಗುಹೆ ಅಶೋಕನ ಕಾಲದಲ್ಲಿ ನಿರ್ಮಾಣ ಆಗುತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ ಗುಹಾ ನಿರ್ಮಾಣ ಕಲೆಯನ್ನು ಪ್ರಾರಂಭಿಸಿದ್ದು ಅಶೋಕ. ಹಾಗಾಗಿ ಅಶೋಕನನ್ನ ಗುಹಾ ವಾಸ್ತುಶಿಲ್ಪದ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ಇಂಡಿಯನ್ ಕೇವ್ ಆರ್ಕಿಟೆಕ್ಚರ್ ಅಂತ. ಅಜೀವಿಕಾದವರಿಗೆ ಸುಧಾಮ ಗುಹೆಯನ್ನು ಅರ್ಪಿಸ್ತಾನೆ. ಇನ್ನು ಲೋಮಶ, ಗೋಪಿ, ವಿಶ್ವಕರ್ಮ ಗುಹೆಗಳನ್ನು ಅಶೋಕನ ಮೊಮ್ಮಗ ದಶರಥ ನಿರ್ಮಾಣ ಮಾಡ್ತಾನೆ. ಈ 3 ಗುಹೆಗಳನ್ನು ಕೂಡ ದಶರಥ ಅಜೀವಿಕಾ ಪಂಥದವರಿಗೆ ನೀಡ್ತಾನೆ. ಅಲ್ಲಿ ಅಶೋಕ ಗುಹಾ ಶಾಸನವನ್ನು ಹಾಕಿಸ್ತಾನೆ. ಅದನ್ನ ಜಾತ್ಯತೀತ ಶಾಸನ ಅಂತ ಕರೀತಾರೆ. ಇನ್ನು ಸಾರನಾಥ್ ಶಾಸನದಲ್ಲಿ ಅಶೋಕ ತನ್ನನ್ನು ತಾನು ಧಮ್ಮ ಅಶೋಕ ಅಂತ ಕರ್ಕೊಳ್ತಾನೆ. ಕಳಿಂಗ ಶಾಸನ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಕ್ರಿಸ್ತ ಪೂರ್ವ 261ರಲ್ಲಿ ಅಶೋಕ ಕಳಿಂಗ ಮೇಲೆ ಯುದ್ಧವನ್ನು ಘೋಷಿಸ್ತಾನೆ. ಅಶೋಕ ಕಳಿಂಗ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿ ಅಶೋಕ ಕಳಿಂಗ ರಾಜ ಮೇಘವಾಹನ ಮತ್ತು ದಿಮೋವಸಿ ಅವರನ್ನು ಸೋಲಿಸಿ ಕಳಿಂಗವನ್ನು ವಶಪಡಿಸ್ಕೊಳ್ತಾನೆ. ಈ ಯುದ್ಧದಲ್ಲಿ ಅಪಾರ ಸಾವು ನೋವು ಆಗುತ್ತೆ. ಸುಮಾರು ಇತಿಹಾಸಕಾರರ ಪ್ರಕಾರ 1.5 ಲಕ್ಷ ಜನ ಸಾಯ್ತಾರಂತೆ, 1 ಲಕ್ಷ ಜನಕ್ಕೂ ಹೆಚ್ಚು ಜನ ಗಾಯಗೊಳ್ತಾರಂತೆ. ಈ ಘಟನೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡುತ್ತೆ. ಕಳಿಂಗ ಯುದ್ಧದ ನಂತರ ಅವನು ಯುದ್ಧ ನೀತಿಯನ್ನು ನಿಲ್ಲಿಸಿ ಧಮ್ಮ ನೀತಿಯನ್ನು ಪ್ರಾರಂಭ ಮಾಡ್ತಾನೆ. ದಿಗ್ವಿಜಯವನ್ನು ನಿಲ್ಲಿಸಿ ಧರ್ಮ ವಿಜಯವನ್ನು ಪ್ರಾರಂಭ ಮಾಡ್ತಾನೆ ಅಶೋಕ. ಈ ಕಳಿಂಗ ಯುದ್ಧದ ನಂತರ ಕ್ರಿಸ್ತಪೂರ್ವ 260ರಲ್ಲಿ ಅಶೋಕ ಉಪಗುಪ್ತ ಅಥವಾ ಮೊಘಲಿಪುತ್ತಿಸನಿಂದಾಗಿ ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನಂತೆ. ಮೊದಲು ಅಶೋಕ ಶೈವನಾಗಿರ್ತಾನೆ. ಕಳಿಂಗ ಯುದ್ಧದ ನಂತರ ಉಪಗುಪ್ತನಿಂದಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನಂತೆ. ಬಾಬ್ರು ಶಾಸನ ವೆರಿ ಇಂಪಾರ್ಟೆಂಟ್. ಬಾಬ್ರು ಅನ್ನೋದು ರಾಜಸ್ಥಾನದಲ್ಲಿ ಬರುತ್ತೆ. ರಾಜಸ್ಥಾನದಲ್ಲಿ ಈ ಶಾಸನ ನಮಗೆ ಸಿಗುತ್ತೆ, ಬಾಬ್ರು ಶಾಸನ. ಈ ಶಾಸನ ತುಂಬ ಇಂಪಾರ್ಟೆಂಟ್. ಕಾರಣ ಈ ಶಾಸನ ನಮಗೆ ಅಶೋಕ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದನ್ನು ತಿಳಿಸುತ್ತೆ.
ಈ ಶಾಸನದಲ್ಲಿ ಅಶೋಕ ತಾನು ಬೌದ್ಧ ಧರ್ಮಕ್ಕೆ ಉಪಗುಪ್ತನಿಂದಾಗಿ ಮತಾಂತರ ಹೊಂದಿದೆ ಅಂತ ಹೇಳಿ ಅವನು ಕರ್ಕೊಂಡಿದ್ದಾನೆ. ಬೌದ್ಧ ಧರ್ಮಕ್ಕೆ ಅವನಿಗಿದ್ದ ಒಲವನ್ನು ತೋರಿಸುತ್ತೆ ಈ ಶಾಸನ. ಈ ಶಾಸನದಲ್ಲಿ ಅಶೋಕ ಬುದ್ಧನನ್ನ ಭಾಗವತ ಅಂತ ಕೂಡ ಕರೆದಿದ್ದಾನೆ ಬಾಬ್ರು ಶಾಸನದಲ್ಲಿ. ಇನ್ನು ಪ್ರಶ್ನೆ 5, ಅಶೋಕನ ಯಾವ ಶಾಸನ ಪಿತೃಪ್ರಧಾನ ರಾಜತ್ವ ಸಿದ್ಧಾಂತವನ್ನು ತಿಳಿಸುತ್ತದೆ? ಸೊ ಪೆಟರ್ನಲ್ ಕಿಂಗ್ಶಿಪ್ ಥಿಯರಿ. ಸೊ ಯಾವ ಶಾಸನ ಪಿತೃಪ್ರಧಾನ ರಾಜತ್ವ ಸಿದ್ಧಾಂತವನ್ನು ತಿಳಿಸುತ್ತದೆ? ಸೊ ನಮಗೆ 4 ಆಪ್ಷನ್ಸ್ ಇದೆ. ಮುಖ್ಯ ಶಿಲಾಶಾಸನ 6, ಮೇಜರ್ ರಾಕ್ ಎಡಿಕ್ಟ್ 6, ಮುಖ್ಯ ಶಿಲಾಶಾಸನ 13, ಮುಖ್ಯ ಶಿಲಾಶಾಸನ 2, ಮುಖ್ಯ ಶಿಲಾಶಾಸನ 1. ಸೊ ಆನ್ಸರ್ ಈಸ್ ಮುಖ್ಯ ಶಿಲಾಶಾಸನ 6. ಮುಖ್ಯ ಶಿಲಾಶಾಸನ, ಅದನ್ನ ಧವಳಿ ಶಾಸನ ಅಂತ ಕೂಡ ಕರೀತಾರೆ. ಈ ಧವಳಿ ಶಾಸನದಲ್ಲಿ ಅಶೋಕ ಎಲ್ಲ ಪ್ರಜೆಗಳು ನನ್ನ ಮಕ್ಕಳ ಸಮಾನ ಅಂತ ಹೇಳಿ ಕರ್ಕೊಂಡಿದ್ದಾನೆ. ಅಂದ್ರೆ ನನ್ನ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತೀನೋ ನನ್ನ ಪ್ರಜೆಗಳನ್ನ ಅದೇ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿ ಮುಖ್ಯ ಶಿಲಾಶಾಸನ 6 ಅಥವಾ ಧವಳಿ ಶಾಸನದಲ್ಲಿ ಹೇಳ್ತಾರೆ. ಹಾಗಾಗಿ ಅದು ಪಿತೃಪ್ರಧಾನ ರಾಜತ್ವ ಸಿದ್ಧಾಂತದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಅಲ್ಲದೆ ಮುಖ್ಯ ಶಿಲಾಶಾಸನ ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ನೀಡುತ್ತೆ. ಅಶೋಕನ ಅಡ್ಮಿನಿಸ್ಟ್ರೇಷನ್, ಆಡಳಿತಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೂಡ ನೀಡುತ್ತೆ. ಇನ್ನು ಮುಖ್ಯ ಶಿಲಾಶಾಸನ 13, ಮುಖ್ಯ ಶಿಲಾಶಾಸನ 13 ಅವನ ಸೌಭ್ರಾತೃತ್ವ ನೀತಿಯನ್ನು ನೀಡುತ್ತೆ, ಮಾಹಿತಿಯ ನೀಡುತ್ತೆ. ಸೌಭ್ರಾತೃತ್ವ ನೀತಿಯಡಿ ಅಶೋಕ ಧರ್ಮ ಮಹಾಮಾತ್ರರನ್ನು ತನ್ನ ಸಮಕಾಲೀನ ರಾಜ್ಯಗಳಿಗೆ ಕಳಿಸಿದ ಮಾಹಿತಿಯನ್ನ ನೀಡುತ್ತೆ. ಇನ್ನು ಮುಖ್ಯ ಶಿಲಾಶಾಸನ 2 ಅವನ ಪ್ರಜಾ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಹೇಳುತ್ತೆ ಮತ್ತು ಸಮಕಾಲೀನ ರಾಜ್ಯಗಳಿಗೆ ಏನು ವೈದ್ಯಕೀಯ ನಿಯೋಗಗಳನ್ನು ಕಳಿಸ್ತಾನೆ ಆ ಮಾಹಿತಿಯನ್ನು ನೀಡುತ್ತೆ ಮುಖ್ಯ ಶಿಲಾಶಾಸನ 2. ಇನ್ನು ಮುಖ್ಯ ಶಿಲಾಶಾಸನ 1 ಅಶೋಕನ ಪ್ರಾಣಿ ಹಿಂಸೆ ನಿಷೇಧದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಪ್ರಶ್ನೆ 6, ಅಶೋಕನ ಯಾವ ಶಾಸನದ ಪ್ರಕಾರ ಅಶೋಕ ವೈದ್ಯಕೀಯ ನಿಯೋಗಗಳನ್ನು ತನ್ನ ಸಮಕಾಲೀನ ರಾಜರ ಆಸ್ಥಾನಕ್ಕೆ ಕಳಿಸಿದನು? ಸೊ ಅಶೋಕ ಸೆಂಟ್ ಹೆಲ್ತ್ ಮಿಷನ್ಸ್. ಸೊ ಆರೋಗ್ಯ ನಿಯೋಗಗಳು ಅಥವಾ ವೈದ್ಯಕೀಯ ನಿಯೋಗಗಳನ್ನು ಕಳಿಸ್ತಾನೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಮುಖ್ಯ ಶಿಲಾಶಾಸನ 6, ಮುಖ್ಯ ಶಿಲಾಶಾಸನ 13, ಮುಖ್ಯ ಶಿಲಾಶಾಸನ 2, ಮುಖ್ಯ ಶಿಲಾಶಾಸನ 1. ಆನ್ಸರ್ ಈಸ್ ಸಿ. ಮುಖ್ಯ ಶಿಲಾಶಾಸನ 2ರ ಪ್ರಕಾರ ಅಶೋಕ ತನ್ನ ಸಮಕಾಲೀನ ರಾಜರ ಆಸ್ಥಾನಕ್ಕೆ ವೈದ್ಯಕೀಯ ನಿಯೋಗಗಳನ್ನು ಕಳಿಸ್ತಾನೆ. ಎಲ್ಲೆಲ್ಲಿಗೆ? ಚೇರ ರಾಜ್ಯಕ್ಕೆ ಕಳಿಸ್ತಾನೆ, ಚೋಳ ರಾಜ್ಯಕ್ಕೆ ಕಳಿಸ್ತಾನೆ, ಪಾಂಡ್ಯ ರಾಜ್ಯಕ್ಕೆ ಕಳಿಸ್ತಾನೆ ಮತ್ತು ಶ್ರೀಲಂಕಾ ಮತ್ತು ಸಿರಿಯಾ ಈ ರಾಜ್ಯಗಳಿಗೆ ಅಶೋಕ ವೈದ್ಯಕೀಯ ನಿಯೋಗಗಳನ್ನು ಕಳಿಸ್ತಾನೆ. ಪ್ರಾಣಿ ಚಿಕಿತ್ಸಾಲಯಗಳನ್ನು ನಿರ್ಮಾಣ ಮಾಡ್ತಾನೆ, ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಾನೆ. 7, ಪ್ರಶ್ನೆ 7, ಅಶೋಕನ ಯಾವ ಶಾಸನ ಧರ್ಮ ಮಹಾಮಾತ್ರರ ನೇಮಕ ಕುರಿತು ಹೇಳುತ್ತದೆ? ಅಶೋಕ ಧರ್ಮ ಮಹಾಮಾತ್ರರನ್ನ ನೇಮಕ ಮಾಡ್ತಾನೆ. ಮುಖ್ಯವಾಗಿ ಅಶೋಕ ಧರ್ಮ ಮಹಾಮಾತ್ರರನ್ನ 3 ವಿಷಯವಾಗಿ ನೇಮಕ ಮಾಡ್ತಾನೆ. ಒಂದು ಬೌದ್ಧ ಧರ್ಮ ಪ್ರಸಾರಕ್ಕೆ, ಇನ್ನೊಂದು ತನ್ನ ಧಮ್ಮ ನೀತಿಯ ಪ್ರಸಾರಕ್ಕೆ ಮತ್ತು ಅವ್ರನ್ನ ಒಂದು ರೀತಿ ಸಂಚಾರಿ ನ್ಯಾಯಾಧೀಶರಾಗಿಯೂ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಯಾವ ಶಾಸನ ನಮಗೆ ಧರ್ಮ ಮಹಾಮಾತ್ರರ ನೇಮಕ ಕುರಿತು ಹೇಳುತ್ತೆ ಅಂದರೆ ಆಪ್ಷನ್ಸು ನಿಮಗೆ ಕಳಿಂಗ ಶಾಸನ, ಧವಳಿ ಶಾಸನ, ಸಾರನಾಥ್ ಶಾಸನ, ಮುಖ್ಯ ಶಿಲಾಶಾಸನ 6. ಸೊ ಈ 4 ಬರುತ್ತೆ. ಅದರಲ್ಲಿ ಆನ್ಸರ್ ಡಿ. ಮುಖ್ಯ ಶಿಲಾಶಾಸನ 6 ನಮಗೆ ಅವನು ಧರ್ಮ ಮಹಾಮಾತ್ರರ ನೇಮಕ ಕುರಿತು ಹೇಳುತ್ತೆ. ಮುಖ್ಯ ಶಿಲಾಶಾಸನ 6ರಲ್ಲಿ ಹೇಳ್ಕೊಳ್ತಾನೆ ಅಶೋಕ, ನಾನು ಎಲ್ಲೇ ಇರಲಿ, ಅಂತಃಪುರದಲ್ಲಿರಲಿ, ಭೋಜನ ಶಾಲೆನಲ್ಲಿರಲಿ, ಯಾವುದೇ ಕೆಲಸದಲ್ಲಿರಲಿ, ಧರ್ಮ ಮಹಾಮಾತ್ರರು ನನ್ನನ್ನು ಯಾವುದೇ ಸಂದರ್ಭದಲ್ಲೂ ಯಾವುದೇ ಸಂಕೋಚ ಇಲ್ಲದೆ ಬಂದು ಭೇಟಿ ಮಾಡ್ಬೋದಿತ್ತು ಅಂತ ಹೇಳಿ ಅವನು ಹೇಳ್ತಾ ಹೋಗ್ತಾನೆ. ಮುಖ್ಯ ಶಿಲಾಶಾಸನ 6 ಅವನ ಧರ್ಮ ಮಹಾಮಾತ್ರರ ನೇಮಕ ಕುರಿತು ನಮಗೆ ಮಾಹಿತಿಯನ್ನು ನೀಡುತ್ತೆ. ಪ್ರಶ್ನೆ 8, ಅಶೋಕನ ಯಾವ ಶಾಸನ ಅಶೋಕನ ಸಮಕಾಲೀನ ರಾಜರ ಬಗ್ಗೆ ದಕ್ಷಿಣ ಭಾರತದ ಸಂಗಮ್ ದೊರೆಗಳ ಬಗ್ಗೆ, ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ? ಸಮಕಾಲೀನ ರಾಜರ ಬಗ್ಗೆ
ಸಮಕಾಲೀನ ರಾಜರು ಅಂತಂದರೆ ಸಿರಿಯಾದಲ್ಲಿರ್ಬೋದು, ಈಜಿಪ್ಟಲ್ಲಿರ್ಬೋದು. ಸೊ ಅವರ ಬಗ್ಗೆ, ದಕ್ಷಿಣ ಭಾರತದ ಚೋಳ, ಚೇರ, ಪಾಂಡ್ಯರ ಬಗ್ಗೆ ಆಗಿರ್ಬೋದು ಮತ್ತು ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಇಲ್ಲಿ 4 ಆಪ್ಷನ್ಸ್ ಇದೆ. ಮುಖ್ಯ ಶಿಲಾಶಾಸನ 13, ಮುಖ್ಯ ಶಿಲಾಶಾಸನ 3, ಮುಖ್ಯ ಶಿಲಾಶಾಸನ 2, ಮುಖ್ಯ ಶಿಲಾಶಾಸನ 1. ಸೊ ಆನ್ಸರ್ ಈಸ್ ಎ, ಮುಖ್ಯ ಶಿಲಾಶಾಸನ 13. ಮುಖ್ಯ ಶಿಲಾಶಾಸನ 13 ವೆರಿ ವೆರಿ ಇಂಪಾರ್ಟೆಂಟ್. ಈ ಮುಖ್ಯ ಶಿಲಾಶಾಸನವನ್ನು ಕಳಿಂಗ ಶಾಸನ ಅಂತ ಕೂಡ ಕರೀತಾರೆ. ಈ ಶಾಸನವು ನಮಗೆ ಅವನ ಕಳಿಂಗ ಯುದ್ಧದ ಮಾಹಿತಿಯನ್ನು ನೀಡುತ್ತೆ. ಅಲ್ಲದೆ ತನ್ನ ಸಮಕಾಲೀನ ರಾಜರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ದಕ್ಷಿಣ ಭಾರತದ ಚೋಳ, ಚೇರ ಮತ್ತು ಪಾಂಡ್ಯರನ್ನ ಚೋಳಪುತ್ರ, ಚೇರಪುತ್ರ ಮತ್ತು ಪಾಂಡ್ಯಪುತ್ರ ಅಂತ ಹೇಳಿ ಅವನು ಕರೆದಿದ್ದಾನೆ. ಪ್ರಶ್ನೆ 9. ಅಶೋಕನ ಬಗ್ಗೆ ಯಾವ ಬೌದ್ಧ ಕೃತಿಗಳು ಅಶೋಕನನ್ನ ಚಂಡ ಅಶೋಕನ ಅಂತ ಹೇಳಿ ಕರೆದಿವೆ? ಯಾವ ಬೌದ್ಧ ಕೃತಿಗಳು ಅಶೋಕನನ್ನ ಚಂಡ ಅಶೋಕ ಅಂತ ಹೇಳಿ ಕರೆದಿದ್ದಾವೆ? ಆಪ್ಷನ್ಸ್ 4 ಇದೆ. ಅಶೋಕಾವಧಾನ, ದಿವ್ಯಾವಧಾನ, ದೀಪವಂಶ, ಮಹಾವಂಶ ಮತ್ತು ಮುದ್ರ ರಾಕ್ಷಸ. ಇದರಲ್ಲಿ ಆನ್ಸರ್ ಈಸ್ 3, ದೀಪವಂಶ, ಮಹಾವಂಶ. ದೀಪವಂಶ, ಮಹಾವಂಶ ಅಶೋಕನನ್ನ ಚಂಡ ಅಶೋಕ ಅಂತ ಹೇಳಿ ಕರೆದಿದ್ದಾವೆ. ಅದೇ ದೀಪವಂಶ, ಮಹಾವಂಶ ಅಶೋಕನನ್ನ ದಮ್ಮ ಅಶೋಕ ಅಂತ ಹೇಳಿ ಕೂಡ ಕರೆದಿದ್ದಾವೆ. ಮೊದಲು ಅಶೋಕ ಕೆಟ್ಟವನಿರ್ತಾನೆ, ಆಮೇಲೆ ಅವನು ಒಳ್ಳೆಯವನಾಗಿ ಬದಲಾಗ್ತಾನೆ ಅಂತ ಹೇಳ್ತವೆ. ದೀಪವಂಶ, ಮಹಾವಂಶದ ಪ್ರಕಾರ ಅಶೋಕ ತನ್ನ 99 ಸಹೋದರರನ್ನ ಕೊಂದು ಅಧಿಕಾರಕ್ಕೆ ಬರ್ತಾನಂತೆ. ಆದ್ರಿಂದ ಅವನನ್ನ ಚಂಡ ಅಶೋಕ ಅಂತ ಹೇಳಿ ಕರೆದಿದ್ದಾವೆ. ನಂತರ ಅವನ ದಮ್ಮ ನೀತಿಯಿಂದಾಗಿ ಅವನನ್ನ ದಮ್ಮ ಅಶೋಕ ಅಂತ ಕೂಡ ಕರೆದಿದ್ದಾವೆ. ಅಶೋಕನ ಸಮಾಧಿ ಎಲ್ಲಿದೆ? ಅಶೋಕನ ಸಮಾಧಿಯನ್ನ ಎಲ್ಲಿದೆ? ಅಲ್ಲಿ 4 ಆಪ್ಷನ್ಸ್ ಇದೆ. ಪಾಟಲಿಪುತ್ರ, ಸನ್ನತಿ, ಉಜ್ಜಯಿನಿ, ಸಾಂಚಿ. ಆನ್ಸರ್ ಈಸ್ ಬಿ, ಸನ್ನತಿ. ಕೆಲವು ಇತಿಹಾಸಕಾರರ ಪ್ರಕಾರ ಅಶೋಕನ ಸಮಾಧಿ ಸನ್ನತಿಯಲ್ಲಿದೆ. ಸನ್ನತಿ ಕಲಬುರಗಿ ಜಿಲ್ಲೆನಲ್ಲಿ ಬರುತ್ತೆ, ಚಿತ್ತಾಪುರ ತಾಲೂಕಲ್ಲಿ ಬರುತ್ತೆ ಸನ್ನತಿ. ಅಶೋಕ 232ರಲ್ಲಿ ಕ್ರಿಸ್ತಪೂರ್ವ 232ರಲ್ಲಿ ತೀರ್ಕೊಳ್ತಾನೆ. ಅಶೋಕ ಕ್ರಿಸ್ತಪೂರ್ವ 232ರಲ್ಲಿ ದಕ್ಷಿಣ ಭಾರತಕ್ಕೆ ಧರ್ಮಯಾತ್ರೆಗೋಸ್ಕರ ಬಂದಿರ್ತಾನೆ, ಅಂದರೆ ಪ್ರಜೆಗಳನ್ನು ಭೇಟಿ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಆತ ಸನ್ನತಿಯಲ್ಲಿ ತೀರ್ಕೊಳ್ತಾನಂತೆ. ಹಾಗಾಗಿ ಅವನ ಸಮಾಧಿಯನ್ನು ಸನ್ನತಿಯಲ್ಲೇ ಮಾಡಲಾಗುತ್ತೆ ಅಂತ ಹೇಳಿ ಕೆಲವು ಇತಿಹಾಸಕಾರರು ಹೇಳ್ತಾರೆ. ಹಾಗಾಗಿ ಅವನ ಸಮಾಧಿಯನ್ನು ಸನ್ನತಿಯಲ್ಲಿ ಕಾಣಬಹುದು ಅಂತ ಹೇಳಿ ಹೇಳ್ತಾರೆ. ಇನ್ನು ಸನ್ನತಿಯ ಪಕ್ಕ ಕನಗನಹಳ್ಳಿ ಅಂತ ಬರುತ್ತೆ. ಸನ್ನತಿಗೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಅದು ಕೂಡ ಕಲಬುರಗಿ ಜಿಲ್ಲೆ, ಚಿತ್ತಾಪುರ ತಾಲೂಕು, ಭೀಮಾ ನದಿಯ ದಂಡೆ ಮೇಲೆ ಬರುತ್ತೆ ಕನಗನಹಳ್ಳಿ. ಸನ್ನತಿ ಕೂಡ ಭೀಮಾ ನದಿಯ ದಂಡೆ ಮೇಲೆ ಬರುತ್ತೆ. ಇಲ್ಲಿ ಕನಗನಹಳ್ಳಿಯಲ್ಲಿ ಕನಗನಹಳ್ಳಿ ಶಾಸನ ನಮಗೆ ಸಿಗುತ್ತೆ. ಈ ಶಾಸನ ವೆರಿ ವೆರಿ ಇಂಪಾರ್ಟೆಂಟ್. 2019 IAS ಪ್ರಿಲಿಮ್ಸ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಕನಗನಹಳ್ಳಿ ಶಾಸನವನ್ನ. ಸನ್ನತಿಗೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಕನಗನಹಳ್ಳಿಯಲ್ಲಿ ಅಶೋಕನ ಮೂರ್ತಿ ಶಿಲ್ಪ ನಮಗೆ ಸಿಗುತ್ತೆ. ಸುಣ್ಣದ ಕಲ್ಲಿನಲ್ಲಿ ಮಾಡಿರುವ ಮೂರ್ತಿ ಶಿಲ್ಪ ನಮಗೆ ಸಿಗುತ್ತೆ. ಸುಣ್ಣದ ಕಲ್ಲಿನಲ್ಲಿ ಮಾಡಿರುವಂಥದ್ದು ನೀವು ಚಿತ್ರದಲ್ಲಿ ನೋಡ್ಬೋದು. ಈ ಸುಣ್ಣದ ಕಲ್ಲಲ್ಲಿ ಮಾಡಿರುವ ಮತ್ತು ಅಶೋಕನ ಹೆಂಡತಿಯ ಮೂರ್ತಿ ಶಿಲ್ಪ ನಮಗೆ ಕನಗನಹಳ್ಳಿನಲ್ಲಿ ಸಿಗುತ್ತೆ. ಅದು ಸುಣ್ಣದ ಕಲ್ಲಿನಲ್ಲಿ ಮಾಡಲಾಗಿರುತ್ತೆ. ಇದು ಅಶೋಕನ ಮೂರ್ತಿ ಅಂತ ಹೇಗೆ ಹೇಳ್ತೀರಾ ಅಂದರೆ, ಆ ಮೂರ್ತಿಯ ಕೆಳಗಡೆ ನಮಗೆ ಆ ಮೂರ್ತಿಯನ್ನ ಕೆತ್ತಿದ ಶಿಲ್ಪಿ ರಾಯ ಅಶೋಕ ಅಂತ ಹೇಳಿ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಿದ್ದಾನೆ. ಕೆಳಗಡೆ ಒಂದು ವಾಕ್ಯ ಸಿಗುತ್ತೆ, ರಾಯ ಅಶೋಕ ಅಂತ ಹೇಳಿ. ಆ ರಾಯ ಅಶೋಕ ಅಂತ ಹೇಳಿ ವಾಕ್ಯ ಸಿಕ್ಕಿರೋದ್ರಿಂದ ಇದನ್ನ ಅಶೋಕನ ಮೂರ್ತಿನಿ ಅಂತ ಹೇಳಿ ಅದನ್ನ ಇತಿಹಾಸಕಾರರು ನಂಬಿದ್ದಾರೆ. 2019 IAS ಪ್ರಿಲಿಮ್ಸ್ ಅಲ್ಲಿ ರಾಯ ಅಶೋಕ ಅನ್ನೋ ಪದ ಇರುವ ಒಂದು ಶಾಸನ ಎಲ್ಲಿ ನಮಗೆ ಸಿಗುತ್ತೆ ಅಂತ ಕೇಳಿದ್ರು. ಆನ್ಸರ್ ಈಸ್ ಕನಗನಹಳ್ಳಿ. ಸನ್ನತಿಯ ಪಕ್ಕ ಬರುತ್ತೆ, ಕಲಬುರಗಿ ಜಿಲ್ಲೆನಲ್ಲಿ. ಸ್ನೇಹಿತರೆ, ಇಷ್ಟು ಅಶೋಕನ ದಮ್ಮ ನೀತಿ.
ದಮ್ಮನೀತಿಯಲ್ಲಿ ಏನು KS ಅಲ್ಲಿ ಕೇಳಿದ್ರು ಅದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು ಅಂತ ಮುಖ್ಯ ಪರೀಕ್ಷೆಯಲ್ಲಿ ಹೇಳಿದೆ. ಅದೇ ರೀತಿ ಅಶೋಕನ ದಮ್ಮನೀತಿಯನ್ನು ಕುರಿತು ಕೇಳಲಾಗುವ ಪ್ರಿಲಿಮಿನರಿ ಅಥವಾ ಇತ್ಯಾದಿ ಎಕ್ಸಾಮ್ಗಳಲ್ಲಿ ಕೇಳಲಾಗುವ ಸಂಭವನೀಯ ಪ್ರಶ್ನೆಗಳನ್ನು ಕೂಡ ನಾನು ಹೇಳಿದೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋಗಳನ್ನು ಇದೇ ರೀತಿ ನಿರಂತರವಾಗಿ ನಮ್ಮ ಸಂಸ್ಥೆಯ ವತಿಯಿಂದ, ಆಜಾದ್ ICS ಅಕಾಡೆಮಿ ವತಿಯಿಂದ ನಾವು ಪೋಸ್ಟ್ ಮಾಡ್ತಿರ್ತೇವೆ. ಧನ್ಯವಾದ.